ಭದ್ರಾಚಲ ರಾಮದಾಸರ ಕಥೆ. ಗೋದಾವರಿ ಜಿಲ್ಲಾ ನೆಲಕೊಂಡಪಲ್ಲಿ ಎಂಬತಕ್ಕಂಥ ಗ್ರಾಮ. ನೆಲಕೊಂಡಪಲ್ಲಿ ಎಂಬತಕ್ಕಂಥ ಗ್ರಾಮದಲ್ಲಿ ಲಿಂಗನ್ನ ಮಂತ್ರಿ ಕಾಮಾಂಬ ಎಂಬತಕ್ಕಂಥ ಹೆಂಡತಿಯಿಂದೊಡಗೂಡಿ ಸಂಸಾರವನ್ನು ನಿರ್ವಹಿಸುತ್ತಿದ್ದಾರೆ. ಆಂಧ್ರ ದೇಶದಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ದೇವಿ ಸ್ವರೂಪವನ್ನು ಕೊಟ್ಟಿದ್ದಾರೆ ಅನ್ನುವುದಕ್ಕೆ ಅವರ ಹೆಸರಿನ ಪಕ್ಕದಲ್ಲೇ ಅಂಬಾ, ಆ ಎಮ್ಮನ ಹೆಸರು ಕಮಲಾ ಅಂತಿದ್ರೆ ಕಮಲಾ ಅಂಬಾ. ಇಲ್ಲಿ ಕಾಮಾಂಬ ಎಂಬ ಹೆಂಡತಿಯಿಂದೊಡಗೂಡಿ ಬಹುಕಾಲ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿರತಕ್ಕಂಥ ಈ ಮಹಾನುಭಾವನೆಗೆ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಆ ಮಕ್ಕಳಿಲ್ಲ ಅನ್ನುವ ಚಿಂತೆಗಾಗಿ ರಾಮ ಭಕ್ತನಾಗಿರ್ತಕ್ಕಂಥ ಲಿಂಗನ್ನ ಬಹು ದಿವಸಗಳ ಕಾಲ ಶ್ರೀರಾಮನ ಸೇವೆಯನ್ನು ಮಾಡಿದಂತೆ. ರಾಮದೇವರನ್ನ ಬಹುವಿಧದಲ್ಲಿ ಪ್ರಾರ್ಥನೆ ಮಾಡಿದರಂತೆ ಈ ಲಿಂಗನ್ನ ಮಂತ್ರಿ. ಸ್ವಲ್ಪ ಕಾಲವಾದ ಮೇಲೆ ಆ ಶ್ರೀರಾಮಾನುಗ್ರಹದಿಂದ ಈ ಲಿಂಗನ್ನ ಮಂತ್ರಿಗೆ ಒಂದು ಗಂಡು ಮಗು. ಏನ್ ಆನಂದ! ಮಕ್ಳಿಲ್ದೇ ಇರೋರ್ ಮನೇಲಿ ಏನಾರ ಒಂದೇ ಒಂದು ಮಗುವಾಗಿಬಿಟ್ರೆ ಆ ಮಗುಗ್ ಬೋಲು ತೊಂದ್ರೆ. ಮಾವ ತಾತ ಮುತ್ತಾತ ಬಂದವರು ಹೋದವರು ಎಲ್ಲ ಹಿಸ್ಗಿ ಹೀರಕಾಯಿ ಮಾಡಾಕ್ಬಿಡ್ತಾರೆ. ಒಂದೇ ಮಗುವಾದ್ರೆ ಒಂದ್ 7-8-9 ಮಕ್ಕಳಾಗೋದ್ರೆ ಒಂದೊಂದ್ ಮೂಲೆಯಲ್ಲಿ ಒಬ್ಬೊಬ್ರು ಕೂತಿರ್ತಾರೆ. ಒಬ್ಬ ಅಪ್ಪ ಅದೇ ಚಮಲ್ಕೊಳ ಅಂದಂಗ ಆಗತ್ತೆ. ಮಕ್ಕಳು ಅವರೇನು ಮಾಡಿದ್ರು ಚಂದ. ಮಕ್ಕಳಿಲ್ಲದೆ ಇದ್ದಂತ ಲಿಂಗನ್ನ ಮಂತ್ರಿಯ ಮನೆಯಲ್ಲಿ ಒಂದು ಗಂಡು ಮಗುವಾಯಿತು. ಲಿಂಗಣ್ಣನ ಆನಂದಕ್ಕೆ ಪಾರವೇ ಇಲ್ಲ. ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದವನು ಲಿಂಗನ್ನ. ಆ ಪದವಿಯನ್ನು ಹಾಗೆ ಪೂರ್ವಿಕರ ಆಶೀರ್ವಾದದಿಂದ ಉಳಿಸಿಕೊಂಡು ಬಂದಿದ್ದ ಲಿಂಗನ್ನ ವಿಶೇಷವಾದ ರೀತಿಯಲ್ಲಿ ಪುತ್ರೋತ್ಸವವನ್ನು ಮಾಡಿದ. ಪುತ್ರೋತ್ಸವ ಅಂತ ನಮ್ಮಲ್ಲಿ ಬಲು ವಿಜೃಂಭಣೆಯಿಂದ ಮಾಡ್ತಾರೆ. ಚಿನ್ನದ ತೊಟ್ಟಿಲನ್ನ ದೇವರಿಗೆ ಅರ್ಪಿಸಿದವರಿದ್ದಾರೆ. ಈಗಲೂ ಮಕ್ಕಳಿಲ್ಲ ಅಂತ ಹರಿಕೆ ಹೊತ್ತು ಚಿನ್ನದ ತೊಟ್ಟಿಲನ್ನು ದೇವರಿಗೆ ಕೊಟ್ಟವರಿದ್ದಾರೆ. ಲಿಂಗನ್ನ ಮಂತ್ರಿ ತನ್ನ ಮಗನ ನಾಮಕರಣವನ್ನು ಬಹು ವಿಜೃಂಭಣೆಯಿಂದ ಮಾಡಿದ್ದಾನೆ. ದೊಡ್ಡವರನ್ನು ಬರಮಾಡಿಸಿ ಹೆಸರಿಡ್ಲಿ ಕೂರಿಸಿದ. ಏನಂತ ಹೆಸರಿಡ್ತೀರಾ? ಆಗ ಎಲ್ಲರೂ ತೀರ್ಮಾನ ಮಾಡಿ ಕೊನೆಗೊಬ್ಬ ದೊಡ್ಡ ಜೋಯಿಷರು ಹೇಳಿದರಂತೆ, ಅಯ್ಯ ಇವನಿಗೆ ಗೋಪನ್ನ, ಅದಕ್ಕೆ ಅರ್ಥ ಹೇಳ್ತಾರೆ, ಗೊಪ್ಪ ಗುಣ ಮುಗಲವಾಡು, ಗೊಪ್ಪ ಗುಣ ಮುಗಲವಾಡು, ಗೋಪಿಕಾನಂದನ ಲಾಂಟಿವಾಡು. ದೊಡ್ಡ ಗುಣ ಕಣಪ್ಪ ಇವನಿಗೆ. ಗೋಪಿಕಾನಂದನ ಅಂದ್ರೆ ಗೋಪಿಯರ ಕಂದನಾದ ಯಶೋದೆಯ ಕಂದನಾಗಿದ್ದ ಶ್ರೀ ಕೃಷ್ಣನಂಥವನಾದ್ದರಿಂದ ಗೋಪನ್ನ. ಮಗು ಬೆಳೀತಾ ಇದ್ದಾನೆ. 1, 2, 3, 4, 5 ವರ್ಷದವನಾದ. ತಂದೆ ಲಿಂಗನ್ನ ಮಂತ್ರಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟ. ಗುರುಗಳೇನ್ ಮಾಡಿದ್ರು? ಪಾಠ ಹೇಳ್ತಿದ್ರು ಶಿಷ್ಯರಿಗೆ. ಎಲ್ಲಪ್ಪ ಹೇಳು. ಓ ಎಲ್ಲ ಹುಡುಗರು ಓಂ ಅಂತಿದ್ರು. ಈ ಗೋಪನ್ನ ಕೇಳಿದ ಗುರುಗಳೇ, ನೀವು ಓಂ ಅಂತಿದಿರೋ, ನಾನು ಓಂ ಅಂತಿದ್ದೀನಿ. ಒಬ್ರು ಹೇಳಿದ್ರೆ ಇನ್ನೊಬ್ರು ಕೇಳೋದು. ಶಂಕರಾಚಾರ್ಯ ಶಿಷ್ಯರನ್ನು ಕರ್ಕೊಂಡು ಬರ್ತಾ ಇದ್ರು. ಬಹಳ ಬಿಸಿಲು, ಅವ್ರಿಗೆ ಬಾಯಾರಿಕೆ ಬಂದ್ಬಿಡ್ತು. ಆ ಬಾಯಾರಿಕೆ ತಡೆಯೋಕ್ಕಾಗ್ಲಿಲ್ಲ ಅವರಿಂದ. ಭೌತಿಕ ದೇಹ. ಪಕ್ಕದಲ್ಲಿ ನೋಡಿದ್ರು, ಅಲ್ಲಿ ಯಾರೋ ಒಬ್ಬ ಈಚಲು ಮರದಲ್ಲಿ ಹೆಂಡ ಇಡಿಸ್ತಿದ್ದ. ಗುರುಗಳು ಹೋಗಿದ್ದೆಪ್ಪ, ಬಾಯಾರಿಕೆ ಆಗ್ತಾ ಇದೆ ಕೊಡೋ. ಅವನು ಹೆದರ್ಕೊಂಬಿಟ್ಟ. ಸ್ವಾಮಿ ಇದು 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 ಏನಾದ್ರೂ ಆಗ್ಲಿ ಕೊಡೋ. ಸ್ವಾಮಿ ನೀವೇ ಕೊಡು ಅಂದ್ರೆ ತಗೊಳ್ಳಿ, ಕೊಟ್ಬಿಟ್ಟ. ಗುರುಗಳು ಬಾಯಾರಿಕೆ ತಡೆಯೋಷ್ಟು ಕುಡಿದ್ರು. ಮುಂದಕ್ಕೆ ಹೋದ್ರು. ಈ ಜೊತೆಲಿ ಬರ್ತಿದ್ದ ಶಿಷ್ಯರು ನೋಡಿದ್ರು. ಲೇ ಗುರುಗಳೇ ತಗೊಂಡ್ಮೇಲೆ ನಮ್ದೇನೋ ತಗಳ. ಏನ್ ಒಬ್ಬೊಬ್ರು ನಮ್ದು ಗಾಡಿಗೆ ತಗೊಂಡ್ಬಿಟ್ರು. ಏನ್ ರೋಡ್ ಅಳೀತಾ ಬರ್ತಾವ್ರೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಗುರುಗಳು ನೋಡಿದ್ರು, ಓಹೋ ಇವರು ನಾನು ಸೇವಿಸಿದೆ ಅಂತ ಇವರು ಸೇವಿಸ್ತಾ ಇದ್ದಾರೆ, ನೋಡೋಣ ಅಂತ. ಮಾರನೇ ದಿವಸ ಮತ್ತೊಂದು ಬೀದಿಯಲ್ಲಿ ಬರ್ತಿದ್ದಾರೆ. ಅಲ್ಲೊಬ್ಬ ಕಬ್ಬಿಣದ ಕೆಲಸ ಮಾಡುವವನು ಈ ಸೀಸವನ್ನ ಚೆನ್ನಾಗಿ ಕಾಯಿಸಿಬಿಟ್ಟಿದ್ದಾನೆ. ಅದು ನೀರಾಗ್ಬಿಟ್ಟಿದೆ. ತಕ 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 ಕುದೀತಾ ಇತ್ತು. ಗುರುಗಳು ಹೋದ್ರಪ್ಪ, ಬಹಳ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ಕುಡಿಯೋಕ್ ಕೊಡೋ. ಅವನಂದ, ಸ್ವಾಮಿ ಇದು ಇದು ಸೀಸ ಸ್ವಾಮಿ. ಅಯ್ಯ ಏನಾದ್ರಾಗಿರ್ಲಿಕ್ಕೆ ಕೊಡೋ. ಅಯ್ಯಪ್ಪ ಇದು ಬಿಸಿ, ನಾನೇ ತಗೊಳ್ತೀನಿ ಅಂತ ಒಂದು ಬೊಕ್ಸ ಎತ್ಕೊಂಡ್ರು. ಕುಡಿದ್ಬಿಟ್ಟು ಶಿಷ್ಯರ ಕಡೆ ತಿರ್ಗದ್ರಪ್ಪ, ನೀವೆಲ್ಲ ತಗೊಂಡ್ರು, ಸ್ವಲ್ಪ ಸ್ವಲ್ಪ ತಗೊಂಡ್ರು. ಅಪ್ಪ ಅಂದ, ಇದು ತಗೊಂಡ್ರೆ ಬದುಕ್ತೇವ ಸ್ವಾಮಿ. ಮತ್ತ ಅದ್ ತಗೊಂಡ್ರಲ್ಲ ಸ್ವಾಮಿ, ಅದ್ ನೀವು ತಗೊಂಡ್ರಿ ಅಂತ ನಾವು ತಗೊಂಡ್ವಿ. ಸರಿ, ನಾನಿದ್ ತಗೊಂಡಿದ್ದೀನಲ್ಲ, ತಗೊಳ್ಳಿ. ಅದು 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 ಅಂದ್ರೆ ಅದು ಬೇರೆ, ಇದು ಇದು ಬೇರೆ. ಆಗ ಗುರುಗಳು ಹೇಳ್ತಾರೆ, ಹುಚ್ಚರೇ, ಯಾರಾದ್ರೂ ಏನಾದ್ರೂ ಮಾಡ್ತಾರೆ ಅಂದ್ರೆ ಅವರಿಗೆ ಆ ಯೋಗ್ಯತೆ ಇದೆಯಾ? ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರ, ಅವರು ಏನು ಮಾಡಬಲ್ಲರು ಅನ್ನುವುದನ್ನು ತಿಳಿದು ಹೋಗಬೇಕೇ ವಿನಃ ಅವರಂತೆ ನಾವು ಅಂದ್ರೆ ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ.
ಇಲ್ಲಿ ಯಾಕೆ ಮಾತು ಬಂತು ಅಂದ್ರೆ, ಓ ಬಂದಾಗ ಈ ಹುಡುಗ ಕೇಳ್ತಾನೆ, ಗುರುಗಳೇ ಓಂಕಾರದ ಅರ್ಥವೇನು? ಅವರು ಹೇಳಿದ್ರೆ, ಹೇಳಪ್ಪ ಹೇಳಿ ಗುರುಗಳೇ. ಅಕಾರ ಉಕಾರ ಪಕಾರಗಳ ಸಂಯೋಗವೇ ಓಂಕಾರ, ಅದರಲ್ಲಿರುವ ನಿಜ ಸಾರವನ್ನು ತಿಳಿದ, ಅದರಲ್ಲಿರುವ ನಿಜ ಸಾರವನ್ನು ತಿಳಿದರೆ ಮನದೊಳು ಕಳೆವುದು ವಿಕಾರ. ಅಯ್ಯ, ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಓಂಕಾರ. ಓಂಕಾರ ಎಂದರೆ ಜ್ಞಾನ, ಜ್ಞಾನ ಎಂದರೆ ಬೆಳಕು. ಆ ಜ್ಞಾನಾತೀತನಾಗಿರ್ತಕ್ಕಂಥ ಅವನೇ ಪರಮಾತ್ಮ. ಆ ಪರಮಾತ್ಮನನ್ನು ಕಾಣುವುದಕ್ಕೆ ಒಂದು ಪ್ರಣವಾಕ್ಷರ ಬೇಕಯ್ಯ, ಅದೇ ಓಂಕಾರ. ಹಾಗಂದ ಕೂಡಲೇ ಈ ಮಹಾನುಭಾವನಾದಂತ ಹುಡುಗ ಕೇಳ್ತಾನೆ, ಪರಮಾತ್ಮನನ್ನು ಕಾಣುವುದಕ್ಕೆ ಇದೊಂದು ಮಾರ್ಗ ಅಂತಿರಲ್ಲ, ಆ ಪರಮಾತ್ಮ ಅಂದ್ರೆ ಯಾರು ಗುರುಗಳೇ? ಆಗ ಗುರುಗಳೇನ್ ಮಾಡಿದ್ರು, ಅವ್ರು ರಾಮನ್ ಭಕ್ತರು. ಇಲ್ಲಿ ಇವ್ರು ಆರಾಧನೆ ಮಾಡ್ತಿದ್ದಿದ್ದು ರಾಮನ್ನ. ಇವರೇನ್ ಮಾಡಿದ್ರು, ಅಯ್ಯ ಅವನೇ ಪರಮಾತ್ಮ. ಯಾರು ಗುರುಗಳೇ? ರಾಮ. ರಾಮ ಅಂತ ಕೂಡಲೇ ಈ ಹುಡುಗ ಏನು ಮಾಡಿಬಿಟ್ಟ, ಹುಡುಗತನ ಚಿಕ್ಕ ಹುಡುಗ ಗೊತ್ತಾಗಲ್ಲ ನೋಡಿ. ಆ ಹುಡುಗ ಏನು ಮಾಡಿಬಿಟ್ಟ, ಗುರುಗಳೇ ಅಂದ್ರೆ ಆ ರಾಮ ಯಾರು? ರಾಮನಾರು ಎಲ್ಲಿಗನು ಕಾಂಬ ಬಗೆ ಬೇಡ ಗುರುರಾಯ. ಗುರುಗಳೇ ರಾಮ ರಾಮ ಅಂತಿರಲ್ಲ, ರಾಮ ಯಾರು, ಎಲ್ಲಿದ್ದಾನೆ, ಅವನು ಹೆಂಗ್ ನೋಡೋದು ಗುರುಗಳೇ? ಗುರುಗಳು ನೋಡಿದ್ರು, ರಾಮ 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 ರಾಮ, ಒಳ್ಳೆ ಕಡೆ ಸಿಕ್ಕಾಕೊಂಡ್ಬಿಟ್ಟನಲ್ಲ ನಾನು. ಅಪ್ಪ, ರಾಮ ಎಂಬುವನಿದ್ದಾನೆ, ಅವನನ್ನು ಕಾಣಬೇಕಾದ್ರೆ ಒಬ್ಬ ಗುರು ಬೇಕನ್ನೋ ತೋರಿಸೋನು. ಯಾಕೆ ಗುರುಗಳೇ? ಹೌದಪ್ಪ, ಮಾರ್ಗದರ್ಶನವನ್ನು ಮಾಡಿಸ್ತಕ್ಕಂತ ಒಬ್ಬ ಮಹಾನುಭಾವನಿದ್ದರೆ, ಒಬ್ಬ ಗುರುವಿದ್ದರೆ ಅವನ ಸೇವೆಯನ್ನು ಮಾಡಿ ಅವನ ಆಶೀರ್ವಾದದಿಂದ ರಾಮನನ್ನು ಕಾಣಬಹುದು. ಗುರುಗಳೇ ನೀವೇ ಇದ್ದೀರಲ್ಲ. ಅಪ್ಪ, ನಾನು ಕೇವಲ ಸಾಮಾನ್ಯವಾದವನು, ಒಬ್ಬ ಲೌಕಿಕ ಅಕ್ಷರ ಜ್ಞಾನವನ್ನು ಇಲ್ಲಿ ಕಲಿಸ್ತಕ್ಕಂಥವನು. ಆ ಅಕ್ಷರ ಬ್ರಹ್ಮನನ್ನೇ ತೋರ್ತಕ್ಕಂಥ ಒಬ್ಬ ಗುರು ಬರ್ಬೇಕು ಕಾಣು. ಗುರುಗಳೇ, ಹಾಗಾದ್ರೆ ಗುರುಗಳನ್ನ ಯಾವಾಗ ನೋಡ್ಲಿ? ನೀನ್ ಯಾವಾಗಲೂ ನೋಡ್ಬೇಡ, ನೀನಿರು, ಅವನೇ ತಾನಾಗಿ ಬರ್ತಾನೆ. ಹಾಗಾದ್ರೆ ಗುರುವೇ ಬರ್ತಾನ, ಕಾದಿರ್ತೇನೆ ಅಂತ ಈ ಹುಡುಗ ಆವತ್ತಿನಿಂದ ಕಾಯುತ್ತಿದ್ದಾನಂತೆ ಗುರುವಿಗಾಗಿ. ಇಲ್ಲಿ ಈ ಹುಡುಗ ಒಂದು ದಿನ ಹುಡುಗರ ಜೊತೆ ಆಟವಾಡ್ತಾ ಇದ್ದಾನೆ. ಅದೇ ಮಾರ್ಗವಾಗಿ ಕಬೀರ್ ದಾಸರು ಬರ್ತಾ ಇದ್ದಾರೆ. ಆ ಕಬೀರ್ ದಾಸರು ರಾಮ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಮ 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 ರಾಮ. ಈ ಹುಡುಗರು ಮಾತಾಡ್ತಿದ್ರು, ಲೋ ಇವ್ರು ಕಬೀರರು ಕಾಣೋ. ಏನು ಕಬೀರರು ಅಂದ್ರೆ, ಇವರು ರಾಮದೇವನ್ ಜೊತೆ ಮಾತಾಡ್ತಾರಂತೆ. ರಾಮ ಇವ್ರು ಹೇಳ್ದಂಗೆಲ್ಲ ಕೇಳ್ತಾನಂತೆ. ಮಕ್ಕಳು ಮಾತಾಡೋದು ಬಲು ಚಂದ. ಅವರಿಗೆ ಈ ಪ್ರಪಂಚದಲ್ಲಿ ಇನ್ನೇನು ಗೊತ್ತಾಗಲ್ಲ, ಮುಗ್ಧವಾಗಿರ್ತಾರೆ. ಅವರ ಮಾತನ್ನು ಕೇಳುತ್ತಿದ್ರೇನೆ ಆನಂದ. ಇಲ್ಲಿ ಈ ಮಕ್ಕಳು ಮಾತನಾಡ್ತಾ ಇದ್ರೆ ಕಬೀರ್ ದಾಸರು ಬರ್ತಿದ್ದಾರೆ, ರಾಮ 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 ರಾಮ. ನಿಮ್ ಪಾದ ಹಿಡಿದಿದ್ದೀನಿ, ಈ ಪಾದ ಬಿಡೋದಿಲ್ಲ ನಾನು. ಅಪ್ಪ ಏನ್ ಬೇಕೋ ನಿನಗೆ? ಏನಿಲ್ಲ ಗುರುಗಳೇ, ಒಂದೆರಡು ಮೂರು ಮಾತು ಹೇಳ್ಕೊಟ್ಬಿಡಿ ಬಿಟ್ಬಿಡ್ತೀನಿ. ಇವ್ರು ಯೋಚನೆ ಮಾಡಿದ್ರು, ಏನ್ ಕೇಳ್ತಾನೆ ಇವನು? ಪೆಪರ್ಮೆಂಟ್ ಮಾಡೋದು ಹೆಂಗೆ ಅಂತ ಕೇಳ್ತಾನೋ ಏನೋ, ಅಥವಾ ಕಡಲೆಪುರಿ ಮಾಡೋದು ಹೆಂಗೆ ಅಂತ ಕೇಳ್ತಾನೇನೋ. ಮಕ್ಕಳು ಆಗಬಹುದಪ್ಪ, ನಿನಗೇನ್ ಬೇಕೋ ಹೇಳ್ಕೊಡ್ತೀನಿ ಬಿಡೋ. ಇವನೇನ್ ಮಾಡ್ದ, ಪಾದ ಹಿಡ್ಕೊಂಡಿದ್ದವನು. ಗುರುಗಳೇ ಹಂಗಂದ್ರೆ ಬಿಡ್ತೀನ, ಮತ್ತಿನ್ನೇನಪ್ಪ, ರಾಮ ಪಾದ ಸಾಕ್ಷಿ ಹೇಳಿ. ಕಬೀರದಾಸ ಅಂದ್ರು, ರಾಮ್ 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 ರಾಮ. ಎಂತ ದೊಡ್ಡ ಮಾತಾಡ್ತಾನೆ ಹುಡುಗ. ರಾಮನ್ ಪಾದದ ಮೇಲೆ ಆಣೆ ಹೇಳು ಅಂತಾನಲ್ಲ. ಅಪ್ಪ, ರಾಮ ಪಾದದ ಮೇಲೆ ಆಣೆ ಹೇಳ್ತೀನಿ, ಆದ್ರೆ ನನಗೆ ಗೊತ್ತಿದ್ರೆ ನಿನಗೆ ಹೇಳ್ಕೊಡ್ತೀನಿ, ಇಲ್ದಿದ್ರಿಲ್ಲ. ಆಗ್ಬೋದು ಗುರುಗಳೇ? ತಥಾಸ್ತು. ಏನ್ ಹೇಳು? ಏನಿಲ್ಲ ಗುರುಗಳೇ, ರಾಮ ಅನ್ನೋನ್ ಯಾರು, ಎಲ್ಲಿದ್ದಾನೆ, ಅವ್ನು ನೋಡೋದು ಹೇಗೆ, ಅಷ್ಟು ಹೇಳ್ಕೊಟ್ಬಿಡಿ ಸಾಕು. ಮಾತು ಕೊಟ್ಟ ಈ ಕಬೀರ್ ದಾಸರಂತಾರೆ, ಅಪ್ಪ ನೀನಿನ್ನು ಚಿಕ್ಕವನಲ್ಲೋ. ಅವನಂತಾನೆ, ಚಿಕ್ಕವನೆಂದ ಮಾತ್ರಕ್ಕೆ ನೀವು ನನ್ನನ್ನು ದೂರ ಮಾಡಿಬಿಡ್ತಾರೆ ಗುರುಗಳೇ. ಚಿಕ್ಕವನೇ ಅಲ್ಲವೇ ಪ್ರಹ್ಲಾದ, ಚಿಕ್ಕವನೇ ಅಲ್ಲವೇ ಮಾರ್ಕಂಡೇಯ, ಚಿಕ್ಕವನೇ ಅಲ್ಲವೇ ಧ್ರುವರಾಯ. ಗುರುಗಳೇ, ಬೆಂಕಿ ಗಿಡಿ ಚಿಕ್ಕದು ನಿಜ, ಹುಲ್ಲಿನ ಮೆದೆಯ ಮೇಲೆ ಎಸೆದರೆ ಸುಡದೆ ಮೆದೆಯನ್ನ. ಅಯ್ಯ ಹೇಳು ಅಂತ ಹೇಳಿ ತಲೆಯ ಮೇಲೆ ಕೈ ಇಟ್ಟು ಕಬೀರದಾಸರು ಹೇಳ್ತಾರೆ, ಹೃದಯ ಮಂದಿರವೆಂಬುದು ಅಯೋಧ್ಯ ನಗರಿ, ಶುದ್ಧ ಬ್ರಹ್ಮನೇ ದಶರಥ, ಅವನಿಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಂಬ 3 ಜನ ಹೆಂಡತಿಯರು. ಆ ಜ್ಞಾನಶಕ್ತಿ ಎಂಬತಕ್ಕಂಥ ಕೌಸಲ್ಯಲ್ಲಿ ಹುಟ್ಟಿದವನೇ ಜ್ಯೋತಿ ಸ್ವರೂಪರಾದ ಶ್ರೀರಾಮ. ಆ ಜ್ಞಾನಮೂರ್ತಿ ಜ್ಯೋತಿ ಸ್ವರೂಪರಾದ ರಾಮನಿಗೆ
ವಸು ಇಷ್ಟ ವಸಿಷ್ಠ, ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ ಇಬ್ಬರೂ ಸೇರಿ ಮುಕ್ತಿಕಾಂತ ಎಂಬತಕ್ಕಂತ ಸೀತೆಯನ್ನು ತಂದು ರಾಮ ಎಂಬ ಜ್ಯೋತಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಸೀತಾ ಕಲ್ಯಾಣವಾಯಿತು ಅಂದ್ರೆ ಲೋಕ ಕಲ್ಯಾಣವಾಯಿತು. ಅಯ್ಯ, ಆತ್ಮ ಮತ್ತು ಮುಕ್ತಿ ಎರಡು ಒಂದಾದಾಗ ಇಚ್ಛಾಶಕ್ತಿ ಎಂಬತಕ್ಕಂಥ ಕೈಕೆಗೆ ಮಾಯಾ ಎಂಬ ಮಂಥನೆಯು ಸೇರಿ ರಾಮ ಎಂಬತಕ್ಕಂತಹ ಜ್ಯೋತಿಯನ್ನು ಕಷ್ಟ ಎಂಬ ಕಾಡಿಗಟ್ಟಿದರಯ್ಯ. ಕಷ್ಟ ಎಂಬ ಕಾಡಿಗೆ ಜ್ಯೋತಿ ಹೋಗುವಾಗ ಮುಕ್ತಿ ಹೇಳುತ್ತಂತೆ, ಪರಮಾತ್ಮ ನೀನಲ್ಲಿದ್ದರೆ ನಾನು ಅಲ್ಲಿರಬೇಕಾದ್ದರಿಂದ ನಾನು ಸಂಗಡ ಬಂದೆ. ಅವರಿಬ್ಬರು ಹೋಗುವಾಗ ಈ ಕಡೆ ಕ್ರಿಯಾಶುದ್ಧಿ ಎಂಬತಕ್ಕಂತಹ ಮಹಾಗುಣ ಸಂಪನ್ನನಾದ ಲಕ್ಷ್ಮಣ ಕ್ರಿಯಾಗುಣ ಅವನು ಹೇಳ್ತಾನೆ, ಅಣ್ಣ ಎಲ್ಲಿ ಮುಕ್ತಿ ಜ್ಯೋತಿ ಇದೆಯೋ ಅದನ್ನು ಸೇರಬೇಕಾದ್ರೆ ಕ್ರಿಯೆ ಇರಬೇಕಾದ್ದರಿಂದ ನಾನು ಬರ್ತೇನು. ಕ್ರಿಯಾಗುಣ ಸಂಪನ್ನನಾದ ಲಕ್ಷ್ಮಣ, ಜ್ಯೋತಿ ಸ್ವರೂಪನಾದ ರಾಮ, ಮುಕ್ತಿಕಾಂತ ಎಂಬ ಸೀತೆ ಕಷ್ಟ ಎಂಬ ಕಾಡಿನಲ್ಲಿ ಅಲಿಯುತ್ತಿದ್ದರೆ ಸಪ್ತ ವ್ಯಸನ ಎಂಬ ಸಮುದ್ರದ ಮಧ್ಯದಲ್ಲಿ ಅಂಧಕಾರ ಎಂಬುದೊಂದು ಲಂಕಾಪಟ್ಟಣ. ಆ ಅಂಧಕಾರ ಎಂಬ ಲಂಕಾಪಟ್ಟಣಕ್ಕೆ ದಶವಿಧ ಮಮಕಾರ ಎಂಬ ರಾವಣನೇ ರಾಜ. ಈ ದಶವಿಧ ಮಮಕಾರ ಎಂಬ ದಶಾನನಾದ ರಾವಣ ತನಗೆ ತಾನೇ ಬರದೇ ಇರುವ ಮುಕ್ತಿ ಎಂಬ ಸೀತೆಯನ್ನು ಕದ್ದು ತಂದು ತಾನು ಶೋಕವನದಲ್ಲಿ ಬಚ್ಚಿಟ್ಟ. ಮುಕ್ತಿ ಮಾಯವಾದ ಕೂಡಲೇ ಜ್ಯೋತಿ ಅಲುಗಾಡಿತಂತೆ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಸೀತಾ ಎಂದು ಈ ಆತ್ಮ ರಾಮ ಅಲುಗಾಡುತ್ತಿದ್ದರೆ ಬುದ್ಧಿ ಎಂಬತಕ್ಕಂಥ ಆಂಜನೇಯ 77 ಕೋಟಿ ನರನಾಡಿಗಳೆಂಬ ಕಪಿವೀರರನ್ನು ಜೊತೆಗೂಡಿಸಿಕೊಂಡು ಬಂದು ರಾಮ ಎಂಬತಕ್ಕಂಥ ಅವನ ಜೊತೆ ಸೇರಿ ಈ ಸಪ್ತ ವ್ಯಸನ ಎಂಬ ಸಮುದ್ರಕ್ಕೆ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಜ್ಯೋತಿ ಎಂಬ ರಾಮನನ್ನು ಕರೆತಂದು ದಶವಿಧ ಮಮಕಾರ ಎಂಬ ರಾವಣನನ್ನು ಸಂಹಾರ ಮಾಡಿ ದಶವಿಧ ಮಮಕಾರದ ಬಂಧನದೊಳಗೆ ಅಡಕಲಾಗಿದ್ದ ಮುಕ್ತಿ ಎಂಬ ಸೀತೆಯನ್ನು ಬಿಡಿಸಿ ತಂದು ಎಲ್ಲರ ಹೃದಯ ಮಂದಿರ ಎಂಬ ಅಯೋಧ್ಯ ನಗರದಲ್ಲಿ ಸದಾ ಪಟ್ಟಾಭಿಷಕ್ತನಾಗಿ ಎಂದೆಂದು ವಿರಾಜಮಾನನಾಗಿರ್ತಾನೆ ಎಂಬುದೇ ಸಂಪೂರ್ಣ ರಾಮಾಯಣದ ಕಥಾಭಾಗ. ಇದನ್ನ ಆಧ್ಯಾತ್ಮಕ ರಾಮಾಯಣ ಅಂತ ಹೇಳ್ತಾರೆ. ಕಬೀರದಾಸರು ಕೇಳ್ತಾರೆ ಹುಡುಗನನ್ನ, ಅಪ್ಪ ಈಗ ಹೇಳು ಎಲ್ಲಿದ್ದಾನೆ ರಾಮ? ಹಾಗಂದ ಕೂಡಲೇ ಆ ಹುಡುಗ ಎದೆ ಮುಟ್ಟಿ ಹೇಳ್ತಾನೆ, ಮನದಲ್ಲಿರುವ ರಾಮ, ಎನ್ನ ಮನದಲ್ಲಿರುವ ರಾಮ, ಗುರುವರನೆಗಿರುವ ರಾಮ, ಗುರುವರನೆಗಿರುವ ರಾಮ, ಎನ್ನ ಮನದಲ್ಲಿರುವ ಎನ್ನ ಮನದಲ್ಲಿರುವ ಎನ್ನ ಮನದಲ್ಲಿರುವ ರಾಮ, ರಾಮ ಮನದಲ್ಲಿರುವ ರಾಮ. ತನ್ನ ಅದೇನು ಹಿಡ್ಕೊಂಡಿರ್ತಾನೆ ಗುರುಗಳೇ, ರಾಮ ನನ್ನ ಮನಸ್ಸಿನಲ್ಲೇ ಇದ್ದಾನೆ ಗುರುಗಳೇ, ಇಲ್ಲೇ ವಾಸ ಮಾಡ್ತಾನೆ ಗುರುಗಳೇ. ಈಗ ನನಗೆ ತಿಳಿಯಿತು ರಾಮನೆಂದರೆ ಯಾರು, ಅವನನ್ನು ನೋಡುವುದು ಹೇಗೆ ಅಂತ. ನಿಮ್ಮ ಆಶೀರ್ವಾದದಿಂದ ಧನ್ಯನಾದೆ, ಜಯ ಗುರುದೇವ್. ಹಾಗಂದ ಕೂಡಲೇ ಕಬೀರದಾಸರು ಹೇಳಿದರು, ಮಗನೇ ಇಂದಿನಿಂದ ನೀನು ದಾಸನಾದೆ. ದಾಸನಾದೆ ಅಂದ್ರೆ ಯಾರಿಗೆ ದಾಸನಾದೆ? ಶ್ರೀರಾಮನಿಗೆ ದಾಸನಾದೆ. ಇಂದಿನಿಂದ ನಿನ್ನ ಹೆಸರು ರಾಮದಾಸ. ಇಲ್ಲಿ ಮಹಾನುಭಾವನಾದ ಗೋಪನ್ನ ರಾಮದಾಸ ಎಂಬ ಹೆಸರಿನಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರಂತೆ. ಹೇ ರಾಮಚಂದ್ರ, ರಘುವೀರ ಸಮರ್ಥ, ನೀರಲ್ಲದೆ ನಮ್ಮನ್ನು ಕಾಪಾಡತಕ್ಕಂಥ ಅವರು ಯಾರು? ಮಹಾನುಭಾವರಾದ ರಾಮದಾಸರು ಬೆಳೆದು ಸ್ವಲ್ಪ ದೊಡ್ಡವರಾಗುವುದರೊಳಗಾಗಿ ತಂದೆಯಾದ ಲಿಂಗಣ್ಣ ಮಂತ್ರಿ ಅವರಿಗೆ ವಿಶೇಷವಾದ ರೀತಿಯಲ್ಲಿ ವಿವಾಹವನ್ನು ಮಾಡಿದ್ದಾರೆ. ರಾಮದಾಸರ ಹೆಂಡತಿಯ ಹೆಸರು ಕಮಲಾಂಬ. ಕಮಲಾಂಬ ಎಂಬ ಹೆಂಡತಿಯಿಂದೊಡಗೂಡಿ ಕಾಲಯಾಪನೆ ಮಾಡುತ್ತಿದ್ದರೆ ಸ್ವಲ್ಪ ಕಾಲದಲ್ಲಿ ತಂದೆಯಾದ ಲಿಂಗಣ್ಣ ಮಂತ್ರಿ ಮತ್ತು ಕಾಮಾಂಬ ಇಬ್ಬರು ಹೋಗಿದ್ದಾರೆ. ರಾಮದಾಸರೇ ಮನೆ ಯಜಮಾನರಾದರು. ಇಲ್ಲಿ ರಾಮದಾಸರು ಪ್ರತಿ ರಾಮನವಮಿಯನ್ನು ಮಾಡುತ್ತಿದ್ದಾರೆ. ಸ್ವಲ್ಪ ಕಾಲವಾದ ಮೇಲೆ ಮಕ್ಕಳಿಲ್ಲ ಎಂಬ ಚಿಂತೆ ಇವರಿಗೂ ಆವರಿಸಿತು. ಇವರ ವಂಶದಲ್ಲಿ ಒಬ್ಬೊಬ್ಬರೇ ಮಕ್ಕಳು ಹುಟ್ಟುವ ಅಭ್ಯಾಸವೋ ವಂಶ ಪಾರಂಪರ್ಯವೋ ತಿಳಿಯದು. ಸ್ವಲ್ಪ ಕಾಲವಾದ ಮೇಲೆ ಈ ರಾಮದಾಸರಿಗೂ ಒಂದು ಗಂಡು ಮಗುವಾಯ್ತು. ನಾಮಕರಣ ಶಾಸ್ತ್ರ ಕೂತರು. ಏನಂತ ಹೆಸರಿಡ್ತೀರಾ? ರಾಮದಾಸರೇ ನೀವೇ ಹೇಳಿ. ರಾಮದಾಸರು, ನೀವು ಯಾವ ಹೆಸರಿಟ್ರು ನನ್ನ ದೇವರ ಹೆಸರಿಟ್ಟು ಬಿಡ್ರಪ್ಪ. ಆಗ ನನ್ನ ಮಗನನ್ನು ಕರೆಯುವ ನೆಪದಲ್ಲಿ ನನ್ನ ದೇವರನ್ನು ಕರ್ಕೊಳ್ತೀನಿ. ಕೋದಂಡರಾಮ, ಕೋದಂಡರಾಮ ಅಂತ ನಾಮಕರಣವಾಯಿತು. ಕಾಲ ಕಳೆಯುತ್ತಲೇ ಇದೆ. ಆ ಮಗು 5 ವರ್ಷದವನಾದ. ಒಂದು ದಿನ ರಾಮನವಮಿ ನಡೆಯುತ್ತಿದೆ. ಏನು ಅತಿ ವಿಜೃಂಭಣೆಯಿಂದ ರಾಮನವಮಿ ನಡೆಯುತ್ತಿದೆ. ಈ ಕೋದಂಡರಾಮನ್ ಸ್ನೇಹಿತರೆಲ್ಲ ಸೇರ್ಕೊಂಡ್ರಲ್ಲ, ಕೋದಂಡರಾಮ ಒಂದು ಕೆಲಸ ಮಾಡ್ತೀಯೇನೋ? ಏನು? ಅಡಿಗೆ ಮನೆಗೆ ಹೋಗಿ ನಿಮ್ಮ ಅಮ್ಮನ ಕೇಳಿ ಆ ವಿಶೇಷವಾಗಿ ತಿಂಡಿ ಮಾಡಿದಾರಲ್ಲ, ಸಿಹಿ ತಿಂಡಿ, ಅದನ್ನೆಲ್ಲ ಎತ್ಕೊಂಡ್ ಬಂದ್ಬಿಡೋ, ನಾವೆಲ್ಲರೂ ಸೇರ್ಕೊಂಡು ತಿನ್ನೋಣ. ಕೋದಂಡರಾಮ ಬಂದ, ಅಮ್ಮ. ತಾಯಿ ಕೇಳಿದ್ದೇನಪ್ಪ? ಅಮ್ಮ, ಹುಡುಗರಿಗೆಲ್ಲ ಬಹಳ ಹಸಿವಾಗ್ಬಿಟ್ಟಿದೆ ಕಣಮ್ಮ, ಈ ದೊಡ್ಡವ್ರು ಯಾರು ಸೇರ್ಸಲ್ಲ ಅಂತಾರ ಕಣಮ್ಮ. ಅಮ್ಮ,
ನೀನೊಂದೆಷ್ಟು ತಿಂಡಿ ಕೊಟ್ಬಿಡೆ, ನಾವು ತಿಂತೀವಿ. ತಾಯಿಗೆ ಮಗನ ಮೇಲೆ ಬಹಳ ಪ್ರೇಮ. ಬಾಚಿ ಮಗನನ್ನು ತಬ್ಬಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳಪ್ಪ, ತಿಂಡಿ ಬೇಕಾ ಮಗನೇ, ಇದು ಈಗಲೇ ಕೊಡ್ತೇನೆ ತಾಳು ಅಂತ ಒಂದು ಬುಟ್ಟಿಯಲ್ಲಿ ವಿಶೇಷವಾಗಿ ಮಾಡಿದ್ದ ಸಿಹಿ ತಿಂಡಿಗಳನ್ನೆಲ್ಲ ಇಟ್ಟು ಮಗನ ಕೈ ಕೊಡ್ತಾ ಹೇಳ್ತಾಳಪ್ಪ, ನೀನೊಬ್ಬನೇ ತಿನ್ನಬೇಡ, 16 ಜನಕ್ಕೆ ಹಂಚಪ್ಪ. ಹಂಚ್ತೀನಮ್ಮ. ಹಂಚಿ ತಿನ್ನೋವಾಗ ಸುಮ್ಮನೆ ತಿನ್ನಬಾರ್ದು, ಮತ್ತೇನ್ ಮಾಡ್ಬೇಕಮ್ಮ? ರಾಮ 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 ಅಂತ ದೇವರ ಹೆಸರನ್ನು ಹೇಳಿ ಆ ದೇವರ ನಾಮಾವಳಿಯನ್ನು ಹಾಡಿ ನೀನು ಹಾಡು, ಇನ್ನೊಬ್ಬರ ಕೈನಲ್ಲೂ ಹಾಡಿಸಿ ತಿಂಡಿ ತಿನ್ನಪ್ಪ. ಕೋದಂಡರಾಮ ಬುಟ್ಟಿ ತಗಂಡ ಬಂದ. ಲೇ ರಾಮ, ಲೇ ಚೆನ್ನಕೇಶ, ವೀರಭದ್ರ, ಲೇ ನಾಗಭೂಷಣ ಬಂದ್ರು ಎಲ್ಲ ಸೇರ್ಕೊಂಡ್ರು. ಎಲ್ಲಿ ಸೇರಿದ್ದಾರೆ? ಒಂದು ದೊಡ್ಡ ಕೊಳದ ಪಕ್ಕದಲ್ಲಿ ನಿಂತ್ಕೊಂಡ್ರು. ನೋಡೋ ತಿಂಡಿ ತಂದಿದ್ದೀನಿ ಅಪ್ಪ ಅಂತಲೋ, ಎಷ್ಟು ಚೆನ್ನಾಗಿದೆಯೋ ಲಾಡು, ನನಗ್ ಕೊಟ್ಬಿಡ. ಇನ್ನೊಬ್ಬ ಬಂದ, ನೀ ಲಾಡು ತಗೊಳಪ್ಪ, ಮೈಸೂರು ಪಾಕ್ ನನಗ್ ಕೊಟ್ಬಿಡೋ. ಹಾಗನ್ನುವಾಗ ಈ ಮಹಾನುಭಾವನಾದ ಕೋದಂಡರಾಮ ಹೇಳ್ತಾನೆ, ಎಲ್ರಿಗೂ ಎಲ್ಲ ತಿಂಡಿ ಕೊಡ್ತೀನಿ, ನಿಮ್ಗೆ ಈ ತಿಂಡಿ ಬೇಕೋ, ಇನ್ನೊಂದು ತಿಂಡಿ ಇದೆ ಅದು ಬೇಕೋ. ಇನ್ನೊಂದು ತಿಂಡಿ? ಇನ್ನೊಬ್ಬ ಅಂದಲೋ, ಅದೆಲ್ಲ ಬೆಣ್ಣೆ ಕಾಯಿಸಿ ತುಪ್ಪದಲ್ಲಿ ಮಾಡಿದ್ದು ಅಂತ ಕಾಣುತ್ತೆ. ಇಲ್ಲಿ ಹುಡುಗರಿಗೆಲ್ಲ ಹೇಳ್ದಯ್ಯ, ಇನ್ನೊಂದು ತಿಂಡಿ ಇದೆ ಕಣೋ. ಯಾವುದು? ಆಲಾಪಿಸುತ್ತ ಶಿಲೆಯಾಗಿ ಬಿದ್ದಿರ್ದ ಬಾಲೆ ಅಹಲ್ಯೆಯನ್ನು ಧರಿಸಿದಾತನ ನಾಮದ ಹಲ್ವಾ ಬೇಕೋ. ಇನ್ನೊಂದು ಹಲ್ವಾ ಇದೆ, ಆ ಬಾಲೆ ಅಹಲ್ಯೆ ರಾಮಾನುವಾಗ ಬಂದು ಕಾಪಾಡಿದನಲ್ಲ ಆ ರಾಮನಾಮದ ಹಲ್ವಾ ಬೇಕೋ. ಇದು ಬೇಕೋ. ಮಹಿಷಾಸುರನ ಮರ್ದಿಸಿ, ಮಹಿಷಾಸುರನ ಮರ್ದಿಸಿ ಮಹಿಷೂರೊಳಗೆ ವಿರಾಜಿಸಿದ ಮಹಾಮಹಿಮೆ ಚಾಮುಂಡಿ ನಾಮದ ಮಹಿಸೂರು ಪಾಕು ಬೇಕೋ. ದಮ್ಮಯ್ಯ ಎಂದು ಧ್ರುವರಾಯ ಪ್ರಾರ್ಥಿಸಲು ಧಾವಿಸಿ ಬಂದ ದಾಮೋದರ ನಾಮದ ಧಮ್ರೋಟು ಬೇಕೋ. ತಿಂಡಿ ಹೆಸರಲ್ಲೆಲ್ಲ ದೇವರ ಹೆಸರು. ಯಾವುದು ಬೇಕು? ಒಬ್ಬ ಅಂದಲೋ, ಇವನು ಹೇಳೋದೆಲ್ಲ ಕಿವಿಗೆ ಸಿಗ್ತದೆ, ಬಾಯಿಗೆ ಸಿಕ್ಕಲ್ಲ. ಅಪ್ಪ ಅದೆಲ್ಲ ನೀನು ತಿನ್ಕೊಯ್ದು ನನಗೆ ಕೊಟ್ಬಿಡೋ. ಹಾಗಾದ್ರೆ ಒಂದ್ ಕೆಲಸ ಮಾಡಿ ನೀವು. ಏನು? ಎಲ್ರು ರಾಮ್ ರಾಮ್ ರಾಮಾನಿ ಕೊಡ್ತೀನಿ. ಒಬ್ಬ ಅಂದ, ರಾಮ್ 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 ಸೀತಾರಾಮ್ ರಾಮ್ ರಾಮ್ ಜಯ ಜಯ ರಾಮ್ ಕೊಡೆಯ 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 ಒಂದಾಯ್ತು ಕೊಡೆಯ. ಇನ್ನೊಬ್ಬ ಅಂದ, ರಾಮ ಎಂದೆನುವೆನ ಲಾಡು ಕೊಡೋ, ಕೃಷ್ಣ ಎಂದೆನುವೆ ಚಿರೋಟಿ ಕೊಡೋ, ರಾಮ ಎಂದೆನುವೆನ ಲಾಡು ಕೊಡೋ. ಬಾಲರಾಮ ನಾನು ರಾಮ, ಅಯ್ಯ ರಾಮ ಎಂದೆನುವೆನ ಲಾಡು ಕೊಡೋ, ಅಯ್ಯ ಕೃಷ್ಣ ಎಂದೆನುವೆ ಚಿರೋಟಿ ಕೊಡೋ. ರಾಮ ಕೊಡಯ್ಯ. ಅವನಂದ, ಅಯ್ಯ ಹಿಂಗೆಲ್ಲ ಅಂದ್ರು ಕೊಡಲ್ಲ ಕಣೋ, ಇನ್ನಂಗಯ್ಯ ಅನ್ಬೇಕು. ರಾಮ ರಾಮ ಸೀತಾರಾಮ ಮೇಘ ಶ್ಯಾಮ ಮಂಗಳಧಾಮ, ರಾಮ ರಾಮ ಸೀತಾರಾಮ ಮೇಘ ಶ್ಯಾಮ ಮಂಗಳಧಾಮ, ಶ್ರೀರಾಮ ಸೀತಾರಾಮ ಜಯ ಜಯ ರಾಮ ಜಯ ಜಯ ರಾಮ, ರಾಮ 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 ರಾಮ. ಈ ಹುಡುಗ ರಾಮ್ 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 ಅಂದ. ಆ ರಾಮನಾಮದಲ್ಲೇ ಈತನ ಹೃದಯ ಹೋಗಿ ಸೇರ್ಕೊಂಡ್ಬಿಡ್ತದೆ. ಈ ಹುಡುಗರು ನೋಡಿದ್ರು, ಓ ಇವನ್ ತಿಂಡಿ ಗಿಂಡಿ ಕೊಡೋ ಹಂಗಿಲ್ಲ, ಸುಮ್ಮನ್ ರಾಮ 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 ಅಂತ ನಮ್ಮನ್ನು ಓಡಿಸೋವರೆಗೂ ಸರಿಯೇ. ಒಬ್ಬ ಅಂದ, ನೋಡಪ್ಪ ನಾನ್ ಲಾಡು ಎತ್ತಿಟ್ಕೊಂಡ್ಬಿಡ್ತೀನಿ, ನೀವೆಲ್ಲ ತಿನ್ನೋವಾಗ ತಿಂತೀನಿ. ಇನ್ನೊಬ್ಬ ಅಂದ, ನಾನು ಅಷ್ಟೇ ದಮ್ರೋಟೆ ಎತ್ತಿಟ್ಕೊಂಡ್ಬಿಡ್ತೀನಿ, ಆಮೇಲೆ ತಿಂತೀನಿ. ಲೇ ಮುಟ್ಬೇಡ, ಲೇ ಎತ್ಬೇಡ, ಎಲ್ಲ ಹೊರಟ್ಬಿಟ್ರು. ನನಗೆ ತನಗೆ ನನಗೆ ತನಗೆ ನನಗೆ ತನಗೆ ನನಗೆ ತನಗೆ ಅಂತ ಹೋಗುವಾಗ ಆ ಕೋದಂಡರಾಮನನ್ನ ಒಬ್ಬ ತಳ್ಳಿ ತಿಂಡಿ ಎತ್ಕೊಂಡ. ತಳ್ಳಿದಾಗ ಹಿಂದ್ಗಡೆನೆ ಕೊಳವಿತ್ತು, ಕೊಳದಲ್ಲಿ ಜಾರಿ ಬಿದ್ದು ಬಿಟ್ಟ. ಬುಳ 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 ಬುಳನೆ ಧ್ವರಿ ಆಯ್ತು. ಈ ಬಾಲಕ ನೀರಿನೊಳಗಡೆ ಸೇರ್ಕೊಂಡ್ಬಿಟ್ಟ. ಈ ಹುಡುಗರು ತಿಂಡಿ ತಿಂತಿದ್ದವರೆಲ್ಲ, ಕೋದಂಡರಾಮ ಕೋದಂಡರಾಮ, ಏನೋ ನಾವು ಕೋದಂಡರಾಮನ್ ಕೊಂದಾಕ್ಬಿಟ್ವಲ್ಲೋ, ಯಾರೋ ತಳ್ಳಿಬಿಟ್ರು ಕಣು. ನಡಿ ನಡಿ, ಮೊದಲು ಹೋಗಿ ಅವ್ರ ಅಪ್ಪನಿಗೆ ಹೇಳೋಣ ನಡಿ. ಓಡಿ ಬಂದ್ರಂತೆ. ರಾಮದಾಸರು ಎಲ್ಲರಿಗೂ ವಿತರಣೆಯನ್ನು ಮಾಡುತ್ತಿದ್ದಾರೆ. ಅಯ್ಯ ನಾನು ಸಾಮಾನ್ಯ, ನೀವು ದೊಡ್ಡ ವ್ಯಕ್ತಿಗಳು, ನನ್ನ ಮನೆಗೆ ಬಂದಿದ್ದೀರ, ಇದು ನನ್ನ ಸುಯೋಗ, ದಯಮಾಡಿ ನಿಧಾನವಾಗಿ ಊಟ ಮಾಡಿ, ಸಾವಧಾನವಾಗಿ ಊಟ ಮಾಡಿ ಅಂತಿದ್ದಾರೆ.
ಹುಡುಗರೆಲ್ಲ ಓಡ್ ಬಂದ್ರು. ರಾಮದಾಸ್ ಅಪ್ಪನವರೇ, ಏನ್ರಪ್ಪ? ರಾಮದಾಸ್ ಅಪ್ಪನವರೇ, ಕೋದಂಡರಾಮ ಕೊಳದಲ್ಲಿ ಬಿದ್ದು ಹೋದ. ಈ ರಾಮದಾಸ್ರಿ ಏನಂದೆ ಬಾಲಕ, ಏನಂದೆ? ನಾವೆಲ್ಲ ತಿಂಡಿ ತಿನ್ನೋಣ ಅಂತ ಕೊಳದ ಹತ್ರ ಹೋಗಿದ್ವಿ, ಆಟವಾಡುವ ಕಾಲ್ ಜಾರಿ ಕೋದಂಡರಾಮ ಕೊಳದಲ್ಲಿ ಬಿದ್ದು ಹೋದ. ಆ ಮಾತು ಕೇಳಿದ್ದೆ ಮಹಾಜ್ಞಾನಿಗಳಾದ ರಾಮದಾಸರು ಕೂಡ ಏ ರಾಮ್ ರಾಮ ರಾಮ ರಾಮ, ಏನ್ ಪರೀಕ್ಷೆ ತಂದಿದ್ದೀಯ ಯಾ. ದಯಮಾಡಿ ಈ ಮಾತನ್ನ ಅವರ ತಾಯಿಗೆ ಹೇಳಬೇಡಿ. ಅದು ಹ್ಯಾಕೆ ಕೇಳಿಸಿದೆ ಅಂದ್ರೆ, ದಯಮಾಡಿ ಈ ಮಾತನ್ನ ಅವರ ತಾಯಿಗೆ ಹೇಳಿಬಿಡಿ. ಹೇಳಬೇಡಿ, ಹೇಳಿಬಿಡಿ ಅಂದ ಹಾಗಾಯ್ತು. ಒಬ್ಬ ಹಿಂದ್ಗಡೆಗೆ ಬಂದ, ಅಮ್ಮ ಅಮ್ಮ. ಆ ಕಮಲಮ್ಮ ಓಡಿ ಬಂದು, ಏನಪ್ಪಾ ತಿಂಡಿ ತಗೊಂಡನ್ನಲ್ಲ ಕೋದಂಡರಾಮ, ಕೊಡ್ಲಿಲ್ವ ನಿನಗೆ? ಅವನಲ್ವಲ್ಲ. ಹೋಗ್ಲಿ ಬಿಡು, ಅಳ್ಬೇಡ ಕಣೋ, ನಾನ್ ಕೊಡ್ತೀನೋ. ಅಮ್ಮ ನನಗ್ ತಿಂಡಿ ಬೇಡಮ್ಮ. ಹೊಡೆದ್ನ ಅವನ್ ನಿನ್ನ, ಬರ್ಲಿ ತಾಳು, ನಿನ್ನೆದುರಿಗೆ ಅವನಿಗೆ ಸರಿಯಾದ ಶಿಕ್ಷೆ ಮಾಡಿಬಿಡ್ತೇನೆ. ಅಮ್ಮ ಹಂಗ್ ಮಾಡ್ಬೇಡಮ್ಮ. ಮತ್ತೇನ ಮಗು? ಅಮ್ಮ ಕೋದಂಡರಾಮ ಕೊಳದಲ್ಲಿ ಬಿದ್ದು ಹೋದ ಕಣಮ್ಮ. ಈ ತಾಯಿ ಕೈಯಲ್ಲಿ ತಟ್ಟೆ ಹಿಡಿದಿದ್ದೋಳು, ಹಾ ಅಂತ ಬಿಟ್ಲು. ಕೋದಂಡರಾಮ ಕೊಳದಲ್ಲಿ ಬಿದ್ದು ಹೋದ ಅಂದ ಕೂಡ್ಲೆ ಕೋದಂಡರಾಮ ಅಂತಿದ್ದೆ, ತಾನು ಬಿದ್ದೋಗ್ಬಿಟ್ಟು. ಪಿತಾಶೋಕಂ ಷಣ್ಮಾಸಂ ಮಾತೃಶೋಕಂ ವತ್ಸರ, ಭಾರ್ಯಾಶೋಕಂ ಪುನರ್ಭಾರ್ಯಂಚ ಪುತ್ರಶೋಕಂ ನಿರಂತರಂ ಅಂತ. ಮಕ್ಕಳನ್ನ ಯಾರು ಕಳ್ಕೊಂಡ್ಬಿಡ್ತಾರೋ ಅವ್ರಿಗೆ ಬಹಳ ದುಃಖ. ಈ ಅಮ್ಮ ಹಾಗೇ ಸೊರಗಿ ಬಿದ್ಲು. ಸೊರಗಿ ಬಿದ್ದರೆ ಆ ಹುಡುಗರೆಲ್ಲ ಅಮ್ಮ 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 ಅಂದ್ಬಿಟ್ಟು ಹೊರಟ್ರದ್ರು. ರಾಮದಾಸರು ಎಲ್ಲರಿಗೂ ಬಡಿಸ್ತಾ ಇದ್ರಲ್ಲ, ಒಳಗಡೆಗೆ ಬಂದು ಹೆಂಡತಿಗೆ ಹೇಳಿದ್ರು, ದೇವಿ ಎಲ್ಲರದು ಊಟ ಆಯ್ತು, ತಾಂಬೂಲ ಅಂತ ನೋಡ್ತಾರೆ. ಈ ಅಮ್ಮ ಬಿದ್ದು ಹೋಗಿದ್ದಾಳೆ. ಕಮಲಾ ಕಮಲಾ ಅಂದ್ರೆ ಆ ಕಮಲಾದೇವಿ ಎದ್ದು ಹೇಳ್ತಾಳೆ, ಸ್ವಾಮಿ ಯಾರಿಗೋಸ್ಕರ ಇನ್ನು ನಾವು ರಾಮನವಮಿಯನ್ನು ಮಾಡೋದ್ರಿ? ಯಾರ ಹೆಸರನ್ನು ಹೇಳಿ ನಾವು ಬಾಳಿ ನಮ್ಮ ಮಗ ಸುಖವಾಗಿರ್ಲಿ ಅನ್ಕೊಂಡಿದ್ವೋ ಅವನೇ ಕೊಳದಲ್ಲಿ ಬಿದ್ದು ಹೋದ ಆದ್ಮೇಲೆ ಇನ್ ಯಾರಿಗಾಗಿ ರಾಮನವಮಿ? ರಾಮದಾಸರು ಮತ್ತು ಕಮಲಾಂಬ ಎಲ್ಲರೂ ಜನಗಳ ಜೊತೆಯಲ್ಲಿ ಕೊಳದತ್ರ ಬಂದು ನಿಂತ್ಕೊಂಡ್ರು. ರಾಮದಾಸರಂತಾರೆ, ಕೋದಂಡರಾಮ ನನಗೆ ಗೊತ್ತಿದೆ ಈ ಲೋಕದಲ್ಲಿ ಅವತರಿಸಿದವರು ಎಂದಾದರೂ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕು ಅಂತ. ಆದರೆ ನಿನ್ನಂಥ ಜ್ಞಾನ ಸಂಪನ್ನನಾದ ಮಗ ಹೊರಟೋದ್ನಲ್ಲ ಅಂತ ದುಃಖವಾಗ್ತಾ ಇದೆ ಕಣೋ. ಮಗನೇ ಕೋದಂಡರಾಮ ಅಂತಿದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಕಬೀರ್ ದಾಸರು ಬಂದ್ಬಿಟ್ರು. ಶ್ರೀರಾಮಂದ್ರು. ಎಲ್ಲ ದಾರಿ ಬಿಟ್ಬಿಟ್ಟು, ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. ಕಬೀರ್ ದಾಸರು ಬಂದ್ರು. ಕಬೀರ್ ದಾಸರು ಬಂದಿದ್ದೆ ಆ ಕೊಳದಲ್ಲಿ ಮಗು ಸತ್ತಿರುವುದನ್ನ ಕೇಳಿ ತಾವೇ ಹೇಳ್ತಾರೆ, ರಾಮ ನಿನ್ ಭಕ್ತರ ಮಕ್ಕಳೆಲ್ಲ ಸಾಯ್ತಾರೆ ಅಂದ್ರೆ ನೀನ್ ಯಾರೂ ಪೂಜೆ ಮಾಡಲ್ಲ. ನಾನ್ ರಾಮನವಮಿ ಮದುವೆ ಮಾಡಿದೆ, ನನ್ನ ಮಗನ ಕತ್ತಿಗೆ ಕುಯ್ದು ಬಿಟ್ಟೆ. ಇಲ್ಲಿ ರಾಮದಾಸ ತನ್ನ ಮಗನ ಕಳ್ಕೊಂಡ ಅಂದ್ರೆ ನೀನ್ ಯಾರು ಪೂಜೆ ಮಾಡಲ್ಲ. ಹಂಗ್ ಮಾಡಬೇಡ, ದಯಮಾಡಿ ಆ ಮಗನನ್ನು ಕಳುಹಿಸಿಕೊಡು. ಶ್ರೀರಾಮಂದ್ರು. ಕೊಳದಲ್ಲಿ ಬುಳ 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 ಬುಳನೆ ಧ್ವನಿ ಆಯಿತು. ಏನೋ ಧ್ವನಿ ಆಗುತ್ತಲ್ಲ ಅಂತ ನೋಡಿದ್ರೆ ಆ ಕೊಳದ ಒಂದು ಮೂಲೆಯಲ್ಲಿ ಹೊಸದಾಗಿ ನಾಮಾಕ್ಷತೆಗಳನ್ನು ಹಚ್ಚಿಕೊಂಡು ಕೋದಂಡರಾಮ ಥಟ್ ಅಂತ ಎದ್ದು ಬಂದ. ದಾದಾತ್ ತಪ್ಪಿಕೊಂಡ. ಈ ಪಕ್ಕದಲ್ಲಿರೋರಂದ್ರು ಎಲ್ಲ ನಾಟಕ. ಅವನು ಮೊದಲೇ ಹೇಳ್ಕೊಟ್ಬಿಟ್ಟವ್ರೆ, ನೀವ್ ಕೊಟ್ರೆಲ್ಲೆಲ್ಲಾರ ಕೂತಿರು, ನಾನು ಕೂಗಿದಾಗ ಬಾ ಅಂತ. ಜ್ಞಾನಿಗಳಂಗ್ ಮಾಡಲ್ಲ. ರಾಘವೇಂದ್ರ ಸ್ವಾಮಿಗಳು ಸವಣೂರು ದೇಸಾಯಿಗಳ ಮನೆಗೆ ಊಟಕ್ಕೆ ಹೋಗಿದ್ದಾಗ ಆ ಸವಣೂರು ದೇಸಾಯಿಗಳ ಮಗ ಮಾವಿನ ಹಣ್ಣಿನ ಶೀಕರಣೆ ಮಾಡಿ ಒಂದು ತೊಟ್ಟಿಲಿಟ್ಟಿದ್ರೆ ಅದರಲ್ಲಿ ಬಿಚ್ಚತ್ ಹೋಗ್ತಾರೆ. ಬಹಳ ಕಷ್ಟಪಟ್ಟು ಆ ತಂದೆ ತಾಯಿಗಳು ಮುಚ್ಚಿಡೋಕ್ ಹೋಗ್ತಾರೆ. ಗುರುಗಳೇನು ಮಾಡ್ತಾರೆ, ತಗಮನಿ ಅವನನ್ನ ಅಂತ ತರಿಸಿ ಒಂದಿಷ್ಟು ನೀರು ತೆಗೆದು ಚಿಮುಕಿಸಿ ಶ್ರೀರಾಮಂದ್ರ ಅವನು ಬದುಕ್ಬಿಟ್ಟ. ಒಂದ್ 5-6 ಜನ ಹುಡುಗರು ಸೇರ್ಕೊಂಡ್ರು. ಸತ್ತವ್ರನ್ನೆಲ್ಲ ಬದುಕಿಸ್ತಾನಂತೆ, ನೋಡೋಣ ನಡೆಯೋ. ಒಂದ್ ಚಟ್ಟ ಕಟ್ಟಿ ಪಾಪ ಬದುಕಿರೋನ್ನೇ ಮಲಗಿಸ್ಬಿಟ್ರು. ಅವನ್ ಸತ್ತವನಂಗ್ ಮಲಗ್ಕಂಡ. ಎತ್ಕೊಂಬಂದ್ ಗುರುಗಳ ಮುಂದೆ ಇಟ್ರು. ಗುರುಗಳೇ ಸತ್ತೋಗ ಅವನೇ ಬದುಕಿಸಿ. ಅವ್ರಂದ್ರ ಏನ್ ಸತ್ತವ್ರನ್ನೆಲ್ಲ ಬದುಕ್ಸತ್ ನನ್ಗೆ ಶಕ್ತಿ, ಅವೆಲ್ಲ ಬೇಡ ಕಣ್ರಿ. ಶ್ರೀಮಂತರ ಮಕ್ಕಳಾದ್ರೆ ಬದುಕಿಸ್ತೀರಾ, ನಮ್ ಬಡವ ಬದುಕಿಸಿ. ಹತ್ರ ಬಂದು ನೋಡ್ತಾರೆ, ಅವನ್ ಬದುಕೇ ಇದ್ದ. ಗುರುಗಳೇನ್ ಮಾಡಿದ್ರು, ಸಿಟ್ಟು ಬಂದ್ಬಿಡ್ತವ್ರಿಗೆ. ಅಪ್ಪ ನಾನು ಸತ್ತೋದವ್ರನ್ನ ಬದುಕಿಸ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಾನು ನಿಜವಾಗ್ಲೂ ಬದುಕಿರೋನ್ ಬದುಕಿಸ್ತೀನೇ ವಿನಃ ಸತ್ತವರನ್ನ ನಿಜವಾಗ್ಲೂ ಬದುಕಿಸೋಲ್ಲ ಅಂದ್ರು.
ನನ್ನ ಅಂದ ಕೂಡಲೇ ಅವ್ನು ಸತ್ತೋದ. ಅವ್ರ ಬಾಯಿನಿಂದ ಬಂದ್ ಮಾತು. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರು ಅಂದ್ರೆ ನೋಡಿದ್ರೆ ಅಂದ್ರಯ್ಯ, ನಿಮ್ ಗುರುಗಳ ಬಂಡವಾಳ ಎಲ್ಲ ಹೊರಗೆ ಬಂದ್ಬಿಡ್ತು, ನಮ್ಮವನ್ ಬದುಕೆ ಅವನೇ, ಲೇ ಹೇಳೋ ಮೇಲೆ, ಲೋ ಎದೊಳ ಮೇಲೆ ಅಂದ್ರೆ ಅವ್ನು ಸತ್ಯ ಹೋಗ್ಬಿಟ್ಟಿದ್ದ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಸಾಧು ಸಜ್ಜನ ಸಂತಾಪ ಕಿಮಾಶ್ಚರ್ಯಂ ಕುಲಕ್ಷಯಂ. ಬಹು ಜನಗಳನ್ನ, ಸಾಧುಗಳನ್ನ, ಸಂತರನ್ನ ಗೇಲಿ ಮಾಡಬಾರದ್ರಿ. ಅಪಹಾಸ್ಯಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಬಲು ಕಷ್ಟ. ಅವ್ರೇನಾದ್ರೂ ಮನಸ್ಸಿನಲ್ಲಿ ನೊಂದು ಹೋದ್ರೆ ಆ ನೋವು ನಾವು ಬಹಳ ಕಾಲ ಅನುಭವಿಸಬೇಕಾಗುತ್ತೆ. ಇಲ್ಲಿ ಭದ್ರಾಚಲಕ್ಕೆ ಹೋಗಿ ರಾಮ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಮಾರ್ಗದಲ್ಲಿ ರಾಮದಾಸರು ಕೇಳಿದ್ರು, ಗುರುಗಳೇ ಭದ್ರಾಚಲ ಅಂದ್ರೆ ಏನು? ಅಯ್ಯ, ಪರ್ವತರಾಜನ ಮಗ ಒಬ್ಬ ಇದ್ದ, ಅವನ ಹೆಸರು ಭದ್ರ ಅಂತ. ಅವನು ಶಾಪಗ್ರಸ್ತರಾಗ ಒಂದು ಬಂಡೆಕಲ್ಲಾಗಿ ಬಿದ್ದಿದ್ದ. ತ್ರೇತಾಯುಗದಲ್ಲಿ ರಾಮದೇವರು, ಲಕ್ಷ್ಮಣ ದೇವರು ಇವರು ಬಂದಿದ್ದೆ. ಸೀತಾಮನವರು ಹುಡುಕಾಡ್ಕೊಂಡು ಬರುವಾಗ ಆ ಬೆಟ್ಟದ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಂಡ್ರು ಸೀತಾದೇವಿ ಜಯ ಸಹಿತ. ಅವನಿಗೆ ಶಾಪ ವಿಮೋಚನೆ ಆಯಿತು. ಅವನು ವರ ಕೇಳಿದ, ಸ್ವಾಮಿ ಯಾವಾಗಲೂ ನಿನ್ನ ಪಾದ ನನ್ನ ತಲೆ ಮೇಲೆ ಇರಬೇಕು. ಆ ಭದ್ರಾ ಎಂಬ ಪರ್ವತರಾಜನ ಮಗನೇ ಒಂದು ಬೆಟ್ಟವಾಗಿ ಹುಟ್ಟಿದ. ರಾಮದೇವರು ವಿಗ್ರಹ ರೂಪದಲ್ಲಿ ಬಂದು ಒಬ್ಬ ರೆಡ್ಡಿಗರ ಹೆಂಗಸಿದ್ಲು, ತಮ್ಮಲ ದಮ್ಮಕ್ಕ ಅಂತ. ಆ ತಮ್ಮಲ ದಮ್ಮಕ್ಕ ಎಂಬತಕ್ಕಂಥ ರೆಡ್ಡಿಗರ ಹೆಂಗಸಿನ ಸ್ವಪ್ನದಲ್ಲಿ ಬಂದು ಹೇಳಿದರಂತೆ, ನಾನೀಗ ವಿಗ್ರಹವಾಗಿದ್ದೀನಿ, ನನ್ನನ್ನು ತಂದು ಪ್ರತಿಷ್ಠಾಪನೆ ಮಾಡು. ಆ ರೆಡ್ಡಿಗರ ಹೆಂಗಸು ತನ್ನ ಅಣ್ಣ ತಮ್ಮಂದಿರನ್ನೆಲ್ಲ ಕೂಡಿಸಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಸೀತಾ, ಹನುಮತ್ ಸಮೇತವಾದ ವಿಗ್ರಹವನ್ನು ತಂದು ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಳೆ. ನಡೀರಿ ಹೋಗೋಣ. ಶ್ರೀರಾಮ 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 ಅಂತ ಬಂದ್ರು. ಆ ದೇವಸ್ಥಾನದ ಬಾಗಿಲಿಗೆ ಬರುವಾಗ ಅಲ್ಲ ಪಾರ್ಪತ್ಯಗಾರರು ನಿಂತಿದ್ರು. ಯಾರು ಬಂದ್ರು ಅವ್ರೇನ್ ಮಾಡೋದು? ಈ ಕಡೆ ಬನ್ನಿ, ಹೆಣ್ಮಕ್ಳೆಲ್ಲ ಈ ಕಡೆ ಬನ್ನಿ, ಗಂಡು ಮಕ್ಕಳೆಲ್ಲ ಈ ಕಡೆ ಬನ್ನಿ ಅಂತ ಬೇರೆ ಬೇರೆ ಭಾಗ ಮಾಡ್ತಿದ್ರು. ಈ ಕಬೀರ್ ದಾಸರು ಬಂದು ಕೂಡಲೇ ಏನ್ ಮಾಡ್ದ ಅವನು, ನಿಂತ್ಕಳೆಯ, ಯಾರಯ್ಯ ನೀನು? ಅಯ್ಯ, ನನ್ನನ್ನು ಕಬೀರ್ ಅಂತ ಕರೀತಾರೆ. ಮಹಮ್ಮದಿ ಮತಸ್ಥ ತಾನೇ? ಹೌದು ಸ್ವಾಮಿ. ಹಾಗಾದ್ರೆ ನೀನು ಒಳಗಡೆ ಬರೋಂಗಿಲ್ಲ. ಅಯ್ಯ, ನಾನು ರಾಮ ಭಕ್ತ ಕಣೋ. ಎಲ್ಲ ಗೊತ್ತಕಡೆಯ ನನಗೆ, ಎಲ್ಲ ಹೇಳೋದು ಹಿಂಗೆ. ಯಾವ ಭಕ್ತರಾದ್ರೂ ಮಹಮ್ಮದೀಯ ಮತಸ್ಥ ನಮ್ಮ ದೇವಸ್ಥಾನದೊಳಗೆ ಬರೋಂಗಿಲ್ಲ. ಬಹಳ ದೂರದಿಂದ ಬಂದಿದ್ದೀನಪ್ಪ, ನನಗೊಂದಿಷ್ಟು ಅವಕಾಶ ಕೊಡು. ಒಳಗೆ ಬಿಡದೇ ಇದ್ರು ಚಿಂತೆ ಇಲ್ಲ, ನೀನ್ ನನಗೆ ಅವಕಾಶ ಕೊಟ್ರೆ ನಾನು ಈ ಬಾಗಿಲಲ್ಲಿ ನಿಂತು ಒಂದು ಸಲ ಬಾಗಿ ನೋಡಿ ಆ ನಮ್ಮ ರಾಮನನ್ನು ಕೊಂಡಾಡ್ಬಿಟ್ಟು ಹೊರಟೋಗ್ತೀನಪ್ಪ. ಇವನಂತ, ನೀನೇನಾದ್ರೂ ಒಳಗ್ ಕಾಲಿಟ್ಟೆ ಕುತ್ತಿಗೆ ಹಿಡ್ದಾಚಕ್ ತಳ್ಳಿಬಿಡ್ತೀನಿ, ಮತ್ತೇನ್ ಮಾಡ್ಲಿ ನಾನು? ರಾಮ ದರ್ಶನ ನನಗಿಲ್ವೇ ಇಲ್ಲ. ಸರಿಯಪ್ಪ, ಹಾಗೆ ಮಾಡ. ರಾಮದಾಸರೇ, ನಾನು ಒಳಗಡೆ ಹೋಗೋಂಗಿಲ್ವಂತಪ್ಪ, ನೀವೆಲ್ಲ ಹೋಗಿ ರಾಮ ದರ್ಶನ ಮಾಡ್ಕೊಂಡ್ ಬನ್ನಿ, ನಿಮ್ಮ ದರ್ಶನ ನಾನ್ ಮಾಡ್ಬಿಡ್ತೀನಿ, ನನಗ್ ಪುಣ್ಯ ಬರುತ್ತೆ. ಆ ರಾಮದಾಸ್ ಅಂದ್ರು, ಗುರುಗಳೇ ನೀವೇ ನೋಡದೆ ಇರೋ ರಾಮನ್ ನಾನ್ ಯಾಕೆ ನೋಡೋದು ಗುರುಗಳೇ? ನೀವು ನೋಡಬೇಕು ರಾಮನನ್ನ, ನಾನ್ ನೋಡ್ಬೇಕು. ನಿಮ್ಮಿಂದ ನನಗೆ ರಾಮನೇ ವಿನಃ ರಾಮನಿಂದ ನೀವಲ್ಲ. ನಡೀರಿ ಗುರುಗಳೇ, ಎಲ್ಲಾದ್ರೂ ಒಂದು ಕೂತ್ಕೊಂಡು ಧ್ಯಾನ ಮಾಡೋಣ. ನೇರವಾಗಿ ಹೋಗಿ ಒಂದು ಮರದಡಿಯಲ್ಲಿ ಕೂತ್ಕೊಂಡು ರಾಮ್ 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 ಅಂತ ರಾಮ್ ಧ್ಯಾನ ಮಾಡ್ತಿದ್ರು. ಈ ಪಾರ್ಪತ್ಯಗಾರನ ಸಂತೋಷ ಏನು ಅಂದ್ರೆ ಓಡಿಸ್ಬಿಟ್ಟೆ ಅಂತ. ಪುರೋಹಿತರೇ, ಅಲಂಕಾರ ಮಾಡಿದ್ದೀರಾ? ಮಾಡಿದ್ದೀನಿ. ಬಲೆ ಬಲೆ ಬಲೆ, ಪೂಜೆ ಶುರು ಮಾಡಿ. ಆ ಪುರೋಹಿತರು ಏನ್ ಮಾಡಿದ್ರು? ಶುಕ್ಲಾಂಬರಧರಂ ವಿಷ್ಣು ವಿಶೇಷವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ ಅಂತ ಪರದೆ ಎಳೆದ್ರು. ಅಲ್ಲಿ ದೇವರೇ ಇಲ್ಲ. ಪುರೋಹಿತರು ಗಾಬರಿ ಆಗ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ರು. ಪಾರ್ಪತ್ಯಗಾರ್ರೇ ಅವ್ರು ಕೇಳಿದ್ರು, ಏನ್ರಿ ದೇವರೇ ಇಲ್ಲ? ಸುಮ್ಮನೆ ಪೂಜೆ ಮಾಡಯ್ಯ, ದೇವ್ರಿಲ್ದೆ ದೇವಸ್ಥಾನ ಕಟ್ಸಿದೀವ ನಾವು, ಪೂಜೆ ಮಾಡು. ಸ್ವಾಮಿ, ಇಲ್ಲಿ ದೇವರೇ ಇಲ್ಲ ಕಣ್ರಿ, ಒಳ್ಳೆ ಗ್ರಾಚಾರ ಬಂತಲ್ಲ, ಸುಮ್ಮನೆ ಪೂಜೆ ಮಾಡಯ್ಯ. ಅವನಿಗೆ ರೇಗ್ಬಿಡ್ತು ಪುರೋಹಿತರಿಗೆ, ನಿನ್ ಕೂರ್ಸ್ ಪೂಜೆ ಮಾಡ್ಲೇರಯ್ಯ, ಒಂದ್ಸಲ ತಿರುಗಿ ನೋಡಯ್ಯ, ಏನ್ ಇಷ್ಟು ಜೋರ್ ಮಾಡ್ತಾನಲ್ಲ ಅಂತ ಬಂದಿದ್ದೆ, ನೋಡ್ತಾನಲ್ಲ ದೇವ್ರೇ ಇಲ್ಲ. ಅವನಿಗೆ ನಡ್ಕ ಬಂದ್ಬಿಡ್ತ. ಪುರೋಹಿತರೆ, ದೇವ್ರ ಎಲ್ಲಿ? ಪುರೋಹಿತರಂದ್ರು, ನನ್ ಚೆನ್ನಾಗಿ ಕೇಳ್ತೀಯ ಕಣಯ್ಯ, ದೇವ್ರೇ ಇಲ್ಲ ನೋಡಯ್ಯ. ಆ ವೇಳೆಗೆ ಸರಿಯಾಗಿ ತಮ್ಮಲ ತಮ್ಮಕ್ಕ ಎಂಬ ಆ ದೇವಸ್ಥಾನ ಕಟ್ಟಿಸಿದ ತಾಯಿ ಬಂದುಬಿಟ್ರು. ಆಯಮ್ಮನ ಪದ್ಧತಿ ಏನು ಅಂದ್ರೆ, ಪ್ರತಿ ದಿವಸ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ತೀರ್ಥವನ್ನು ತೆಗೆದುಕೊಳ್ಳದೆ ಊಟ ಮಾಡುತ್ತಿರಲಿಲ್ಲ. ತಮ್ಮಲ ದಮ್ಮಕ್ಕ ಬಂದು ಕೈಯನ್ನೊಡ್ಡಿದಳಂತೆ, ಪುರೋಹಿತರೇ ತೀರ್ಥವನ್ನು ಕೊಡಿ. ಆ ಪುರೋಹಿತರಿಗೆ ಭಯ ಬಂತು. ಅಮ್ಮ ತಾಯಿ ಇದು ತೀರ್ಥ ಕೊಡೋಣ ಅಂದ್ರೆ, ಅಮ್ಮ ಇದು ಏನಪ್ಪ ಅಮ್ಮ, ಇದು ಮಂಗಳಾರತಿನೇ ಮಾಡ್ಲಿಲ್ಲ. ಮಂಗಳಾರತಿ ಮಾಡಿಲ್ಲ, ಏಕೆ? ಅಲ್ಲಿ ನೋಡಿ ಅಂದ್ರೆ ತಲೆ ಎತ್ತಿ ನೋಡ್ತಾಳೆ, ದೇವ್ರಿಲ್ಲ. ಪುರೋಹಿತರೆ, ಎಲ್ಲಿ ವಿಗ್ರಹಗಳು? ಅಮ್ಮ, ಅವ್ರ್ಯಾರೋ ಕಬೀರ್ ದಾಸ್ ಅಂತ ಬಂದಿದ್ರಮ್ಮ,
ಈ ನಮ್ಮ ಪಾರ್ಪತ್ಯಗಾರರು ಜೋರ್ ಮಾಡಿ ಓಡಿಸ್ಬಿಟ್ರು. ಅಮ್ಮ ಅವರು ರಾಮ್ ಭಕ್ತರಲ್ವಾ, ಭಕ್ತರನ್ನ ಯಾವಾಗ ಈತ ಓಡಿಸ್ಬಿಟ್ಟು ದೇವರು ಓಡೋಗ್ಬಿಟ್ಟ ಕಡಮ್ಮ ಜೊತೆಯಲ್ಲಿ, ಇಲ್ಲವೇ ಇಲ್ಲ. ಆಗ ತಮ್ಮಲ ದಮ್ಮಕ್ಕ ಅಂತಾಳೆ, ನ್ಯಾಯವೇ ಪಾರ್ಪತ್ಯಗಾರರೇ ನಿಮಗೆ? ರಾಮನಿಗೆ ಯಾರ ಮೇಲೆ ಪ್ರೀತಿ ಗೊತ್ತೇ? ಅವನ ಭಕ್ತರ ಮೇಲೆ ಜಾಸ್ತಿ ಪ್ರೀತಿ. ನೀವು ಅವರ ಭಕ್ತರನ್ನು ಯಾವಾಗ ನೀವು ಇಷ್ಟ ಅವಮಾನ ಮಾಡ್ತೀರೋ, ದೇವರು ನಿಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಹೋಗಿ ಕರ್ಕೊಂಬನ್ನಿ. ಈತ ಓಡಿ ಬಂದ. ಅಲ್ಲೆಲ್ಲೋ ಗುಂಪಿನಲ್ಲಿ ರಾಮ ಧ್ಯಾನ ಮಾಡ್ತಾ ಕೂತಿದ್ರು ಕಬೀರ್ ದಾಸರು. ಗುರುಗಳೇ ಪಾದ ಹಿಡ್ದ. ಅವ್ರು ನೋಡಿದ್ರು, ಯಾಕಪ್ಪ ಸ್ವಾಮಿ, ನನ್ ತಪ್ಪಾಯ್ತು ಸ್ವಾಮಿ, ನಾನ್ ಮಾಡಿದ ಅಪರಾಧವಾಯ್ತು ಸ್ವಾಮಿ, ದೇವರೇ ಇಲ್ಲ, ಸಾವಿರಾರು ಜನ ಕಾದಿದ್ದಾರೆ, ಈ ಪಾಪಿಯಿಂದ ಅವರಿಗೆಲ್ಲ ದೇವರ ದರ್ಶನ ಇಲ್ದಂಗೆ ಆಗ್ಬಿಟ್ಟಿದೆ, ಬನ್ನಿ ನೆನಪ್ಪ, ದಯಮಾಡಿಸಿ ನೆನಪ್ಪ. ರಾಮದಾಸರನ್ನು ಕರ್ಕೊಂಡು ಕಬೀರ್ ದಾಸರು ಬಂದು ನೋಡ್ತಾರೆ, ವಿಗ್ರಹವೇ ಇಲ್ಲ. ನಗ್ತಾರೆ ಕಬೀರ್ ದಾಸರು. ಎಲ್ರೂ ನಾಟಕ ಆಡ್ತಾರೆ ಅಂದ್ರೆ ನೀನು ನಾಟಕ ಆಡ್ತೀಯ, ಪರ್ದೆ ಹಾಕೊಂಡ್ಬಿಟ್ಟಿದೆ ಎಲ್ರಿಗೂ ಕಾಣದೇ ಇರೋಂಗೆ. ಹಂಗ್ ಮಾಡ್ಬೇಡ ರಾಮಪ್ಪ, ಅಲ್ಲಿ ನೋಡಿ ಎಷ್ಟೋ ಜನ ಕಾದಿದ್ದಾರೆ ನೀನ್ ನೋಡ್ಬೇಕು ಅಂತ, ನನಗೋಸ್ಕರವಾಗಿ ಹಂಗೋಗದ, ಹಂಗ್ ಮಾಡ್ಬೇಡ. ದರ್ಶನ ದೇ ರಾಮ ಸರ್ವಕೋ ದರ್ಶನ ದೇ ರಾಮ, ಹೇ ರಾಮ ಶ್ರೀರಾಮ್ ಅಂದಾಗ ಧಿಕ್ಕರ ಬೆಳಕಾಯಿತು. ಏನು ಬೆಳಕಾಯಿತಲ್ಲ ಅಂತ ನೋಡಿದರೆ, ಆ ಬೆಳಕಿನಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಸೀತಾ ಸಹಿತನಾದ ರಾಮದೇವರು ಥಟ್ಟನೆ ಪ್ರತ್ಯಕ್ಷರಾಗಿ ಏನ್ ಆನಂದವಾಗಿ ನೋಡ್ತಿದ್ರೆ, ಈ ರಾಮದಾಸರಂತಾರೆ, ರಾಮ ನಿನ್ನನ್ನು ನೋಡಿ ಮನಸ್ಸನ್ನಿಸ್ತಾ ಇದೆ, ಸರ್ವದಾ ನಿನ್ನ ಸೇವೆ ಮಾಡ್ಕೊಂಡಿಲ್ಲೇ ಇರಬೇಕು ಅಂತ. ನನಗೇನು ಬೇಡ, ನಿನ್ನ ಸೇವೆ ಮಾಡ್ಕೊಂಡಿಲ್ಲಿರುವಂತ ಒಂದು ಭಾಗ್ಯ ಕೊಟ್ಬಿಡು ರಾಮ. ಅನವರತ ನಿನ್ನ ನಾಮಸ್ಮರಣೆ ಮಾಡಿಕೊಂಡು, ನಿನ್ನ ಧ್ಯಾನ ಮಾಡಿಕೊಂಡು, ನಿನ್ನ ನೋಡ್ಕೊಂಡು ಕಾಲ ಕಳೆದು ಬಿಡ್ತೇನೆ. ರಾಮದಾಸರ ಹಿಂತಿರುಗಿ ಊರಿಗೆ ಬಂದ ಮೇಲೆ ಶ್ರೀರಾಮನಿಗೆ ಅವರನ್ನು ತಮ್ಮ ಸನ್ನಿಧಿಯಲ್ಲೇ ಇಟ್ಕೊಳ್ಬೇಕು ಅಂತ ಆಶೆ ಆಯಿತು. ಏನೋ ಹೈದರಾಬಾದಿನ ದೊರೆ ನಿಜಾಮ, ಆ ಮಹಾನುಭಾವನಾಗಿರ್ತಕ್ಕಂಥ ತಾನೀಶಾ ಎಂಬ ದೊರೆಗೆ ಮನಸ್ಸಿನಲ್ಲಿ ಏನ್ ಬಂತು, ಅಕ್ಕನ್ನ ಮಾದನ್ನ ಅಂತ ಮಂತ್ರಿಗಳನ್ನು ಕರೆದ. ಮಂತ್ರಿಗಳೇ, ಎಲ್ಲ ಕಡೆಯಿಂದ ಕಂದಾಯ ಬರ್ತಾ ಇದೆಯಾ ಸ್ವಾಮಿ? ಎಲ್ಲ ಕಡೆಯಿಂದ ಬರ್ತಾ ಇದೆ, ಒಂದು ಕಡೆಯಿಂದ ಬರ್ತಾ ಇಲ್ಲ. ಯಾವುದಾ ಒಂದು ಕಡೆ? ಭದ್ರಾಚಲ. ಯಾಕೆ ಬರ್ತಾ ಇಲ್ಲ? ಅಲ್ಲಿ ಸರಿಯಾದ ತಹಸೀಲ್ದಾರ್ ಇಲ್ಲ. ಸರಿಯಾದ ತಹಸೀಲ್ದಾರ್ ಇಲ್ವೇ? ಯಾಕೆ? ನಿಮ್ಮ ಕಡೆಯಲ್ಲಿ ಯಾರು ಇಲ್ವಾ? ಇದ್ದಾರೆ ಸ್ವಾಮಿ, ನಮ್ಮ ಕಡೆಯಲ್ಲಿ ಒಬ್ಬರಿದ್ದಾನೆ, ಆತನ ಹೆಸರು ಗೋಪನ್ನ ಅಂತ. ಸ್ವಾಮಿ, ಅವನು ರಾಮ ಭಕ್ತನಾದ್ದರಿಂದ ಅವನನ್ನು ರಾಮದಾಸ್ ರಾಮದಾಸ್ ಅಂತ ಕರೆಯುತ್ತಿದ್ದಾರೆ. ಸ್ವಾಮಿ ನಿಷ್ಠಾವಂತರಾದ್ದರಿಂದ ಅವನ ಕೆಲಸ ಕೊಡಬಹುದು. ಅಚ್ಚಾ, ಅವನಿಗೆ ಕೆಲಸ ಕೊಟ್ಟುಬಿಡಿ. ಭದ್ರಾಚಲದಲ್ಲಿ ರಾಮದಾಸರಿಗೆ ತಹಸೀಲ್ದಾರ್ ಕೆಲಸ ಬಂದಿದೆ. ರಾಮದಾಸರ ಪತ್ರ ಓದಿದ್ರು. ಆ ಪತ್ರ ಓದಿ ಹೇಳ್ತಾರೆ, ರಾಮ ನನಗೆ ನಿನ್ನ ಸನ್ನಿಧಿಯಲ್ಲೇ ಕೆಲಸ ಕೊಟ್ಟಿದ್ದೀಯ ನಮ್ಮಪ್ಪ, ನಮೋ ನಮಃ ಶ್ರೀರಾಮ್ ಅಂತ ಹೇಳಿ ಭದ್ರಾಚಲಕ್ಕೆ ತಹಸೀಲ್ದಾರರಾಗಿ ಮಹಾನುಭಾವರಾದ ರಾಮದಾಸರು ಬಂದು ಸೇರಿದ್ದಾರೆ. ರಾಮದಾಸರು ಬಂದು ಭದ್ರಾಚಲದಲ್ಲಿ ಸೇರಿದರು ತಹಸೀಲ್ದಾರರಾಗಿ. ಜನ ಹೆದರ್ಕೊಂಡ್ರು, ಯಾರೋ ಹೊಸ ತಹಸೀಲ್ದಾರ್ ಬಂದಿದ್ದಾರೆ, ಏನ್ ಮಾಡ್ತಾರೋ, ಹೊಸ ತಹಸೀಲ್ದಾರ್ ಬಂದಿದ್ದಾರೆ ಏನ್ ಮಾಡ್ತಾರೋ ಅಂದ್ರೆ, ಆ ಮಹಾನುಭಾವರಾದ ತಹಸೀಲ್ದಾರರಾಗಿದ್ದ ರಾಮದಾಸರು ಸಂಧ್ಯಾಕಾಲವಾಯಿತು ಅಂದರೆ ತಾವು ರಾಜಕಾರ್ಯದಲ್ಲಿ ಧರಿಸಬೇಕಾದ ಉಡುಪನ್ನೆಲ್ಲ ಕಳಚಿಟ್ಟು, ನಾಮಾಕ್ಷದ ಗಂಧ ತಿಲಕವನ್ನು ಹಚ್ಚಿಕೊಂಡು, ತುಳಸಿ ಮಣಿ ಹಾಕೊಂಡು, ಕೈಯಲ್ಲಿ ತಾಳ ಹಿಡ್ಕೊಂಡು ರಾಮ್ 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 ಅಂತ ರಾಮ ಧ್ಯಾನ ಮಾಡಿಕೊಂಡು ಊರೆಲ್ಲ ಭಜನೆ ಮಾಡ್ತಾರೆ. ಆ ತುಳಸಿ ಮಣಿ ನಾಮ ಹಾಕೊಂಡು ಕುಡ್ಕೊಂಡು ರಾಮ ಧ್ಯಾನ ಮಾಡ್ತಿದ್ರೆ ಮೊದಲು ಜನ ಏನಂದ್ರು ಅಂದ್ರೆ ಹುಚ್ಚ ಅಂದ್ರು. ಆಮೇಲೆ ಯಾರೋ ದೈವ ಭಕ್ತರು ಅಂತ ಜೊತೆಗೆ ಸೇರ್ಕೊಂಡ್ರು. ಕೊನೆಗೆ ಶಿಷ್ಯರಾದ್ರು. ಒಬ್ಬರಿಂದ ಇಬ್ಬರಾಗಿ, ಇಬ್ಬರಿಂದ ನೂರಾಗಿ ಸಾವಿರಾರು ಮಂದಿ ಶಿಷ್ಯರಾದರು ರಾಮದಾಸರಿಗೆ. ರಾಮದಾಸರು ಅಖಂಡವಾಗಿ ರಾಮನ ಸೇವೆ ಮಾಡ್ತಾರೆ, ಆ ರಾಮ ಧ್ಯಾನದಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಕೊನೆಗೆ ಒಂದ್ ದಿವಸ ಕೇಳಿದ್ರಂತೆ, ಏನ್ರಪ್ಪ 6 ಲಕ್ಷ ದ್ರವ್ಯ ಉಳಿಸ್ಕೊಂಡ್ಬಿಟ್ಟಿದ್ದೀರಾ ನೀವು, ಸರ್ಕಾರಕ್ಕೆ ಕೊಡಬೇಕಾದ್ದು ಕೊಟ್ಬಿಡ್ರೋ. ಊರ್ನವ್ರು ಹೇಳಿದ್ರು, ಗುರುಗಳೇ ಕೇಳಿದ್ಮೇಲೆ ಇಟ್ಕೊಂಡಿರ್ಬಾರ್ದು, ಕೊಟ್ಬಿಡ್ರೋ. ಎಲ್ಲ ತಂದು 6 ಲಕ್ಷ ಸುರಿದು ಬಿಟ್ರು. ರಾಮದಾಸರು ಯೋಚನೆ ಮಾಡಿದ್ರು, ಈ ನಾಡಿನ ದೊರೆ ಮಹಮ್ಮದೀಯ, ಅವನಿಗೆ ನಮ್ಮ ದೇವರ ಮೇಲೆ ಭಕ್ತಿ ಇಲ್ಲ. ಈ ಹಣ ಕೊಟ್ರೆ ತಗೊಂಡೋಗಿ ಬೊಗ್ಗಸದಲ್ಲಿ ಹಾಕ್ಬಿಡ್ತಾನೆ. ನಮ್ಮ ದೇವರ ಈ ದೇವಸ್ಥಾನಕ್ಕೆ ಆತ ಹೆಚ್ಚಿನ ವಿನಿಯೋಗ ಮಾಡಲ್ಲ. ಆತನಿಗೆ ತಿಳುವಳಿಕೆ ಬರೋ ಹಂಗ್ ಮಾಡಿ ಈ ದೇವಸ್ಥಾನವನ್ನು ವೃದ್ಧಿ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಮನಸ್ಸು ಬಂದಿದ್ದೆ. ಪತ್ರ ಬರೆದು ಈ 6 ಲಕ್ಷ ದ್ರವ್ಯವನ್ನೇನು ಮಾಡಿದ್ದಾರೆ ಭದ್ರಾಚಲದಲ್ಲಿ ದೇವಸ್ಥಾನಕ್ಕಾಗಿ ವಿನಿಯೋಗ ಮಾಡಬೇಕು.
ಎಲ್ಲ ಮಾಡಿಬಿಟ್ರು ಇಲ್ವೋ? ಯಾರೋ ಒಬ್ಬ ನೋಡ್ದ, ಓಹೋ ಸರ್ಕಾರದ ದುಡ್ಡೆಲ್ಲ ತಿಂದು ಬಿಟ್ಟ ಅಂತ ಒಂದು ಪತ್ರ ಬರೆದು ಬಿಟ್ಟ ಥಾನೀಶಾದೊರೆಗೆ. ಥಾನೀಶಾದೊರೆ ಪತ್ರವನ್ನು ಓದಿದ. ಏನು ಬರೆದಿದ್ದಾನೆ? ದೊರೆಗಳಿಗೆ ಭದ್ರಾಚಲಕ್ಕೆ ತಹಸೀಲ್ದಾರ್ ಆಗಿ ಬಂದಿರತಕ್ಕಂಥ ಗೋಪನ್ನ ಅಥವಾ ರಾಮದಾಸ್ ಎಂಬಾತ ನಿಮ್ಮ ಅಷ್ಟು ಹಣವನ್ನು ತಿಂದು ಮುಗಿಸಿದ. ಆ ದುಡ್ಡಿನ ಮೇಲೆ ಪ್ರಾಣ ಇಟ್ಕೊಂಡಿದ್ದ ಅವನು. ದುಡ್ಡೆಲ್ಲ ತಿಂದು ಬಿಟ್ಟೆ, ನನ್ನ 6 ಲಕ್ಷ ದ್ರವ್ಯಾನು ಹೊರಟೈತೆ. ಕಾಣೆ ಬಾಹೇರ್. ಕೌನೆ ಬಾಹೇರ್ ಅಂದ್ರೆ ಸಿಪಾಯಿಗಳು ಬಂದರು. ಕ್ಯಾ ಹೈ ಹುಕುಂ ಮಹಾರಾಜ್, ಜಾವ್, ಈಗಲೇ ಹೋಗಿ ಆ ಭದ್ರಾಚಲದಲ್ಲಿರ್ತಕ್ಕಂಥ ತಹಸೀಲ್ದಾರ್ ರಾಮದಾಸನನ್ನು ಖೈದು ಮಾಡಿ ಹೇಳ್ಕೊ ಬನ್ನಿ. ಸಿಪಾಯಿಗಳು ಕುದುರೆಯನ್ನು ಹತ್ತಿದರು, ಭದ್ರಾಚಲಕ್ಕೆ ಬಂದರು. ಇವರು ರಾಮ ಧ್ಯಾನ ಮಾಡ್ತಾ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಹೀಗೆ ಪ್ರಸಾದವನ್ನು ಹೀಗಂದಾಗ ಥಟ್ಟನ ಕೈ ಹಿಡಿದ ಒಬ್ಬ ಸಿಪಾಯಿ. ರಾಮದಾಸರು ನೋಡಿದ್ರು. ಯಾರಪ್ಪ ನೀನು? ಸ್ವಾಮಿ, ನಾನು ಹೈದರಾಬಾದ್ನಿಂದ ಬಂದಿರೋ ಸಿಪಾಯಿ. ಏನ್ ವಿಚಾರ? ನೋಡಿ ಪತ್ರ ಕೊಟ್ಟ. ಅದಕ್ಕೆ ಹುಕುಂನಾಮ ಅಂತ, ಆಜ್ಞಾಪತ್ರ. ಆ ಆಜ್ಞಾಪತ್ರವನ್ನು ಓದಿದ. ರಾಮದಾಸರು ಓದಿ ಹೇಳ್ತಿದ್ದಾರೆ, ಆಹಾ, ನನ್ನನ್ನು ಕೈದು ಮಾಡಿ ಹೇಳ್ಕೊಂಬರಕ್ಕೆ ಹೇಳಿದ್ದಾರ? ಶ್ರೀರಾಮ್ ಅಂತ ಕೈ ಹೀಗಂದ್ರು. ಶ್ರೀರಾಮ್ ಅಂತ ಕೈ ಹೀಗಂದ್ರೆ ಕಬ್ಬಿಣದ ಸಂಕೋಲೆಗಳನ್ನು ಹಾಕ್ತಿದ್ರಂತೆ. ಇದನ್ನೇ ನೋಡುತ್ತಿದ್ದಂತ ಹೆಂಡತಿ, ಅಯ್ಯಮ್ಮ ಮಹಾಸಾಧ್ವೆ, ಅಯ್ಯೋ ಇದೇನ್ ಮಾಡ್ತಾ ಇದ್ದೀರಾ ಅನ್ನೋ ಮಟ್ಟದವಳಲ್ಲ. ಆ ದುಃಖವನ್ನು ಒಳಗೆ ನಂಬಿಕೊಂಡು ತುಟಿಯನ್ನು ಗಡಗಡಗಡ ನಡುಗುತ್ತಿದೆ, ತರತರನ ನಡುಗುತ್ತಾ ಇದ್ದಾಳಂತೆ. ರಾಮದಾಸರು ಇದನ್ನು ನೋಡ್ಬಿಟ್ಟು ಹೇಳಿದರು, ಕಮಲ, ಭಯಪಡುತ್ತಿದ್ದೀಯ ಕಮಲ? ಇದು ಯಾವ ಸೆರೆಯೇ? ಇವರು ಎಳ್ಕೊಂಡು ಹೋಗಿ ನನ್ನ ದೇಹವನ್ನ ಸೆರೆಯಲ್ಲಿಡ್ತಾರಷ್ಟೇ, ಆದ್ರೆ ನನ್ನ ಮನಸ್ಸನ್ನೇನಾದ್ರೂ ಸೆರೆ ಹಿಡಿಯೋಕೆ ಇವರಿಂದ ಆಗುತ್ತೋ? ಭಯಪಡಬೇಡ, ನಾನು ನನ್ನ ಧರೆಗೆ ಹೋಗಿ ಸತ್ಯವಾದ ವಿಚಾರವನ್ನ ಹೇಳಿ ಜಾಗೃತಿಯಾಗಿ ಬಂದ್ಬಿಡ್ತೇನೆ. ಕೋದಂಡರಾಮ, ಕೋದಂಡರಾಮ. ಕೋದಂಡರಾಮ ಓಡ್ ಬಂದಪ್ಪ. ಆ ಮಗುವಿನ ಕಣ್ಣಲ್ಲಿ ನೀರು. ಅಪ್ಪ. ತಂದೆ ಮಗನ ಮುಖ ಹಿಡ್ಕೊಂಡು ಹೇಳ್ತಾನೆ, ಕೋದಂಡರಾಮ, ನಾನಿಲ್ಲದೆ ಇರುವಾಗ ನನಗೆ ಪ್ರತಿನಿಧಿ ನೀನೇ ತಾನೆ. ಇಲ್ಲಿ ಯಾರೇ ಭಕ್ತರು ಬಂದರೂ ಅವರ ಸೇವೆಯನ್ನು ಮಾಡು. ನಿತ್ಯದಲ್ಲಿ ರಾಮನ ಸೇವೆಗೆ ಏನು ಕುಂದಾಗಬಾರದು ಅದನ್ನು ಗಮನಿಸು. ಶ್ರೀರಾಮ ಹೊರಟು ಬಂದರೆ ತಾನೀಶಾ ದೊರೆ ದರ್ಬಾರ್ನಲ್ಲಿ ಕುಳಿತಿದ್ದ. ಕರ ತಂದಿದ್ದೆ, ನಿಲ್ಲಿಸಿದ್ರು ಎದುರುಗಡೆ. ತಾನೀಶಾ ಕೇಳ್ದ, ಅಚ್ಚಾ ರಾಮದಾಸ್, ಗೋಪನ್ನ, ಕಹಾ ಹೈ ಮೇರಾ 6 लाख रुपया? ಎಲ್ಲಿ ನನ್ನ 6 ಲಕ್ಷ? ಈ ರಾಮದಾಸರಂತಾರೆ, ಸ್ವಾಮಿ, ಎಲ್ಲ ರಾಮನಾಮಕ್ಕೆ ವಿನಿಯೋಗಿಸ್ತೆ, ರಾಮನಾಮಕ್ಕೆ ವಿನಿಯೋಗಿಸ್ತೆ ಅಂದಾಗ ಅವನು ನಕ್ಕ. ರಾಮನಾಮ, ರಾಮನಾಮ, ಅಚ್ಚಾ ರಾಮನಾಮ, ರಾಮನಾಮ ಅಂತ ಹೇಳಿ ನನ್ನ 6 ಲಕ್ಷಕ್ಕೂ ನಾಮ ಹಾಕ್ಬಿಟ್ಟ. ಸ್ವಾಮಿ, ಇಲ್ಲ ದೇವ, ಎಲ್ಲ ರಾಮನಿಗೆ ವಿನಿಯೋಗ ಮಾಡಿದೆ. ಮುಚ್ಚು ಬಾಯಿ. ಯಾವ ರಾಮನಿಗಾಗಿ ನೀನು 6 ಲಕ್ಷ ವೆಚ್ಚ ಮಾಡಿದೆಯೋ ಆ ರಾಮನೇ ನನಗೆ ನನ್ನ ಹಣವನ್ನು ತಂದು ಕೊಟ್ಟು ನಿನ್ನ ಬಿಡಿಸ್ಕೊಂಡು ಹೋಗಲಿ. ಅದುವರೆಗೂ ಬಿದ್ದಿರು ನೀನು ಸೆರೆಮನೆಯಲ್ಲಿ. ಯಾರಲ್ಲಿ ಹೇಳ್ಕೊಂಡು ಹೋಗಿ ಹಾಕಿವನ ಜೈಲಿಗೆ. 2 ಬಂಡೆಕಲ್ಲು ಹೀಗೆ ನಿಲ್ಲಿಸಿ ಮಧ್ಯದಲ್ಲೊಂದು ಬಂಡೆಕಲ್ಲು ಮುಚ್ಚಿಬಿಟ್ರು. ಬಾಗಿ ನಿಲ್ಲಬೇಕು, ಅಷ್ಟೇ ಎತ್ತರದ ಸೆರೆಮನೆ. ಈ ರಾಮದಾಸರಂತಾರೆ, ರಾಮ ರಾಮ ರಾಮ. ಹೇ ಸೀತಾರಾಮ, ನಾನು ಸೆರೆಮನೆಯಲ್ಲಿ ವಾಸ ಮಾಡಬೇಕು ಅಂತ ನಿನ್ನಿಷ್ಟಾನಪ್ಪ. ಆ ಮಹಾರಾಜ ಏನ್ ಹೇಳಿದ್ದಾನೆ? ನೀನೇ ಬಂದು 6 ಲಕ್ಷವನ್ನು ಕೊಟ್ಟು ನನ್ನನ್ನು ಬಿಡಿಸ್ಕೊಂಡು ಹೋಗ್ಬೇಕು. ನಾನು ಕಳ್ಳ ಅಲ್ಲ ಅನ್ನೋದನ್ನ ನೀನೇ ತೋರಿಸಿಕೊಡ್ಬೇಕು. ಅದುವರೆಗೂ ನಾನು ಇಲ್ಲೇ ಇರ್ತೇನೆ. ಸೀತಾರಾಮ್. ಹೊರಗಡೆಗೆ ಬಂಡೆ ಕಲ್ಲನ್ನು ತಲೆದು ಎಳೆದು ತಂದರೆ ಚಾವಟಿಗೆಯನ್ನು ತೆಗೆದಿದ್ದೇನೆ, ಹೊಡಿತಾರೆ. ಹೊಡೆದರೆ ಈ ರಾಮದಾಸರ ಬಾಯಿನಲ್ಲಿ ದುಃಖ ಬರಲ್ಲ. ರಾಮ ನಿನಗೆ ಪ್ರೀತಿಯಾಗಲಿ, ರಾಮ ನಿನಗೆ ಪ್ರಿಯವಾಗಲಿ. ದಿನವೊಂದು, ವಾರವೊಂದು, ಮಾಸವೊಂದು, ವರುಷವೊಂದು. ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ವರ್ಷವಾಯಿತು, 12 ವರ್ಷ ಕಳೆದಿದೆ. ರಾಮದಾಸರ ಗಡ್ಡ ಮೀಸೆಗಳೆಲ್ಲ ಬೆಳೆದು ಹೀಗೆ ನಿಲ್ಲಲಿಕ್ಕಾಗದೆ ಗೂನು ಬೆನ್ನಿನವರಾಗೋದು. ಒಂದು ದಿವಸ
ಹೊಟ್ಟೆ ಹಿಡ್ಕೊಂಡು ಸಂಕಟ ಆಗ್ತಾ ಇದೆಯಲ್ಲಪ್ಪ. ಹೇ ರಾಮ್ 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 ಅಂತ ಆ ಬಂಡೆ ಕಲ್ಲನ್ನು ತಡವರಿಸಿಕೊಂಡು ಎದ್ದರೆ ಗಾಳಿ ಬೆಳಕಿಗಾಗಿ ಒಂದು ಸಣ್ಣ ಕಿಂಡಿ ಇತ್ತು. ಆ ಕಿಂಡಿಯಲ್ಲಿ ಬಗ್ಗಿ ನೋಡಿದರೆ ಅಲ್ಲೊಬ್ಬ ಸಿಪಾಯಿ ನಿಂತಿದ್ದ, ಕಾವಲು ಸಿಪಾಯಿ. ರಾಮದಾಸರು ಕರೆದ್ರಪ್ಪ, ನೆನ್ನೆ ಎಲ್ಲ ಬದುಕಿದ್ದಪ್ಪ, ಹೇಗೋ ಇವತ್ತು ಬಹಳ ಸಂಕಟವಾಗ್ತಾ ಇದೆ ಕಣಯ್ಯ, ಪ್ರಾಣ ಹೋಗೋಂಗಿದೆ. ನಾನು ಕಳ್ಳ ಅಲ್ಲ ಕಣಪ್ಪ, ನಮ್ಮ ರಾಮ ಬರ್ತಾನೆ, ಬಂದು ನನ್ನ ಭಕ್ತ ಕಳ್ಳ ಅಲ್ಲ ಅಂತ ನನ್ನ ಬಿಡಿಸ್ಕೊಂಡು ಹೋಗ್ತಾನೆ. ಯಾ ಬಹಳ ಹಸಿವಾಗ್ತಾ ಇದೆ, ಒಂದಿಷ್ಟು ಗಂಜಿನ ಆದ್ರೂ ಕೊಡೋ. ಅವನಂದ, ಗಂಜಿನ ತಾಳು ತರ್ತೇನೆ ಅಂತ ಹೋಗಿ ಅರಪಾವು ನುಚ್ಚಿಗೆ ಅರಪಾವು ಉಪ್ಪು ಬೆರೆಸಿ ಗಂಜಿ ಮಾಡಿದ್ನ. ಹಾ ಧರ್ಮಿಷ್ಠ ತಂದು ಸುರಿದರೆ ಈ ರಾಮದಾಸರ ಗೊತ್ತಿಲ್ಲದೆ ರಾಮ್ 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 ರಾಮ್. ಹೇ ಪರಮಾತ್ಮ, ಇಷ್ಟಾದ್ರೂ ನನ್ನ ಮೇಲೆ ಕರುಣೆಯನ್ನು ತೋರಿಸಿದೆಯಲ್ಲ ಅಂತ ಬಾಯಿಗಿಟ್ರು ವಿಷ. ಕಣ್ಣನ್ನು ಬರೆಸಿ ಕೆಳಗಿಟ್ಟುಬಿಟ್ಟು ಕೆಳಗಿಟ್ಟು ಹೇಳ್ತಾರೆ, ರಾಮ ನೀನು ಇಲ್ಲ ಅಂತ ಕಾಣುತ್ತೆ, 6 ಲಕ್ಷ ನಾನೇ ತಿನ್ನ, ಸ್ವಲ್ಪ ಲೆಕ್ಕ ಹಾಕು, ನಾನು ಲೆಕ್ಕ ಕೊಡ್ತೇನೆ ನಿನಗೆ, 6 ಲಕ್ಷ ನಿನಗಾಗಿ ವೆಚ್ಚ ಮಾಡಿದ್ದೇನೆ. ಲೆಕ್ಕ ಕೊಡ್ತಾರೆ. చుట్టు ప్రాకారంబు సాంపుతో కట్టిస్తి రామా, ఆ ప్రాకారముల పట్టె 10,000 వరహాలు, వాహనంబులు వరుసగా చేపిస్తి రామ, ఆ వాహనంబుల పట్టె 10,000 వాహరాహాలు, ప్రతి వాహనంబుల పట్టె 10,000 ಮೊಹರಾಲು. ಒಂದೊಂದು ವಾಹನಕ್ಕೆ 10,000 ರೂಪಾಯಿ ಖರ್ಚು ಮಾಡಿದೆ. ಸೀತಾಕು ಚೇಪಿಸ್ತಿ ಚಿಂತಾಕು ಪದಕಮು, ಸೀತಮ್ಮನಿಗೆ ಹುಣಸೆ ಎಲೆ ಪದಕ ಮಾಡಿಸ್ತೆ, ಆ ಪದಕ ಮುಲ ಪಟ್ಟೆ 10,000 ವರಹಾಲು, ಅದಕ್ಕೆ 10,000 ರೂಪಾಯಿ ಆಯ್ತು. ಭರತನಿಗೆ ಚೇಪಿಸ್ತಿ ಮುತ್ಯಾಲ ಪದಕಮು, ಭರತನಿಗೊಂದು ಪದಕ ಮಾಡಿಸ್ತೆ, ಆ ಪದಕಕ್ಕೆ 10,000 ರೂಪಾಯಿ ಆಯ್ತು. ಇಷ್ಟೆಲ್ಲ ಬೇಡ, ನಿನಗೊಂದು ತುರಾಯಿ ಮಾಡಿಸಿದ್ದೆ, ನೀಕು ಚೇಪಿಸ್ತಿ ಕಲ್ಕಿ ತುರಾಯಿ, ನಿನಗೊಂದು ತುರಾಯಿ ಮಾಡಿಸ್ತೆ, ಆ ತುರಾಯೆಲ್ಲದು ಪಟ್ಟೆ 10,000 ವರಹಾಲು, ಆ ತುರಾಯಿ ಒಂದಕ್ಕೆ 10,000 ರೂಪಾಯಿ ಆಯ್ತಲ್ಲಪ್ಪ. ಎಲ್ಲ ಖರ್ಚು ಮಾಡಿ ನಿನ್ನ ಆನಂದವಾಗಿ ಭದ್ರಾಚಲದಲ್ಲಿ ಉಳಿಸಿದ್ರೆ, ನೀನು ಭದ್ರವಾಗಿ ಭದ್ರಾಚಲದಲ್ಲಿ ಕೂತ್ಕೊಂಡೇ ನನ್ನ ಬಂಧಿಕಾನೆಯಲ್ಲಿ ಇರಿಸಿದೆ. ಯಾರಪ್ಪನ ಮನೆ ಒಡವೆ ಸಿಟ್ಟು ಬಂದ್ಬಿಡ್ತಿ ಇವರಿಗೆ. ಯಾರಪ್ಪನ ಮನೆ ಒಡವೆ, ಯವರಪ್ಪ ಸಂಬಂಧಿ ಕುಲುಕು ಕೊತ್ತಿರುಗೆವು ಶ್ರೀರಾಮಚಂದ್ರಯ್ಯ, ನೀಯಪ್ಪ ದಶರಥ ಮಾಮ ಜನಕರಾಜು ಕೊಪ್ಪಿನ ದೇವಯ್ಯ, ಯವರಪ್ಪ ಅಯ್ಯ ಯವರಪ್ಪ ಅಯ್ಯ ಯವರಪ್ಪ. ಯಾರಪ್ಪನ ಮನೆ ಒಡವೆನಯ್ಯ? ಯಾರು ನಿಮ್ಮಪ್ಪ ದಶರಥ ಕಳಿಸಿದ್ನ, ಮಾವ ಜನಕರಾಜ ಕಳಿಸಿದ್ನ? ಎಲ್ಲ ಹಾಕೊಂಡು ಆನಂದವಾಗಿ ಕೂತ್ಬಿಟ್ಟು ನನ್ನ ಹಿಂಗ್ ಪಡಬಾರ್ದು ಕಷ್ಟ ಪಡಿಸ್ತಾ ಇದ್ದೀಯಾ? ನಿನ್ ಯಾರು ಹೇಳೋರು ಕೇಳೋರು ಯಾರು ಇಲ್ವೇ? ನಾನೀಗ ಕಷ್ಟ ಪಡ್ತಾ ಇದ್ದೀನಲ್ಲ ರಾಮ ಅಂತ ಬಿದ್ದುಬಿಟ್ಟು ನಾನೆಂತ ಕೆಲಸ ಮಾಡಿದೆ, ನನ್ನ ದೇವರನ್ನೇ ಬೈದು ಬಿಟ್ಟೆ. ತಿಟ್ಟಿ ನನು ಕೊನಿ ಆಯಾಸ ಪಡುವಕು ರಾಮ, ತಿಟ್ಟಿ ನನು ಕೊನಿ ಆಯಾಸ ಪಡುವಕು ರಾಮ, ಈ ದೆಬ್ಬಲು ತಾಳಕ ತಿಟ್ಟಿನಯ್ಯ. ಈ ಹೊಡಿತಾ ಇದ್ದಾರಲ್ಲ, ಈ ನೋವು ಸಹಿಸಲಾರದೆ ಏನೇನೋ ಅಂದ್ಬಿಟ್ಟೆ. ನನ್ನನ್ನು ಕಾಪಾಡೋರು ಯಾರು ಇಲ್ವೇ? ಅಮ್ಮ ಸೀತಮ್ಮ ನನ್ನು ಬ್ರೋವಮನಿ చెప్పవే, సీతమ్మ మాయమ్మ ಜನಕರಾಜುನು ಕೂತುರು ಜನನಿ ಜಾನಕಿ ದೇವಿ ನನ್ನು ಬ್ರೋವಮನಿ చెప్పవే. ಅಮ್ಮ ನನ್ನನ್ನು ಕಾಪಾಡು ಅಂತ ನಿನ್ನ ಯಜಮಾನನಿಗಾದ್ರೂ ಹೇಳಮ್ಮ, ನಾನೀ ಬಾಧೆ ಸಹಿಸಲಾರದೆ ರಾಮ. ಅಲ್ಲಿ ವೈಕುಂಠದಲ್ಲಿ ಮಲಗಿದ್ದ ಶ್ರೀಮನ್ನಾರಾಯಣ ಅಂದ. ಲಕ್ಷ್ಮೀದೇವಿ ಕೇಳಿದ, ಸ್ವಾಮಿ ಏನಾಯ್ತ್ರಿ ಏನಾಯ್ತ್ರಿ? ನೋಡು ಅಂತ ಬೆನ್ನು ತೋರಿಸ್ತಾನೆ, ಬೆನ್ನಲ್ಲಿ ಬರೆ ಬಂದ್ಬಿಟ್ಟಿದೆ. ಲಕ್ಷ್ಮೀದೇವಿ ಕೇಳಿದ್ರು, ಸ್ವಾಮಿ ಇದೇನ್ ಬರೆ? ಏನೂ ಇಲ್ಲ, ಭೂಲೋಕದಲ್ಲಿ ನನ್ನ ಭಕ್ತನಾದ ರಾಮದಾಸನನ್ನು ಹೊಡಿತಾ ಇದ್ದಾರೆ ಕಣೆ, ಹೊಡೆದಾಗ ಆ ರಾಮ ನಿನಗೆ ಪ್ರಿಯವಾಗಲಿ ಅಂತಾನೆ, ಏಟ್ ಅಲ್ಲಿ ಬೀಳುತ್ತೆ, ನೋವಿಲ್ಲಾಗುತ್ತೆ. ಲಕ್ಷ್ಮೀದೇವಿ ಎಂದು ಆಗ್ಬೇಕು ನಿಮಗೆ, ಯಾಕೆ ಹಾಗಂತೀಯ? ಕೇಸರಿ ಬತ್ ನೈವೇದ್ಯ ಮಾಡ್ದಾಗ ತಿನ್ಲಿಲ್ವಾ? ಈಗ ಏಟ್ ನೈವೇದ್ಯ ಮಾಡ್ದಾನೆ ತಿನ್ನಿ.
ಲಕ್ಷ್ಮಿ ಯಾಕೆ ನಿನಗೆ ಸಿಟ್ಟು? ಅಲ್ಲ, 12 ವರ್ಷದಿಂದ ಸೆರೆಮನೆಯಲ್ಲೇ ಬಿದ್ದಿದ್ದಾನೆ, ನೀವು ಸುಮ್ಮನೆ ಇದ್ದೀರಲ್ರಿ. ಆಗ ರಾಮದೇವರು ಹೇಳ್ತಾನಂತೆ, ನಾನೇನು ಮಾಡ್ಲೆ, ಅವನು ಮಾಡಿದ ಕರ್ಮ ಇನ್ನು ಸವದಿಲ್ಲ, ಅವನು ಮಾಡಿದ ಪಾಪ ಇರುವ ಪರ್ಯಂತರವೂ ನಾನು ಅಡ್ಡ ಹೋಗುವುದಕ್ಕಾಗಲ್ಲ. ಈಗ ನೋಡು, ಅವನ ಕರ್ಮ ಸವಿದಿದೆ, ಈಗ ಹೋಗ್ತೇನೆ. ಆದಿಶೇಷ ಮಲಗಿದ್ದ. ಸ್ವಾಮಿ ಪರಮಾತ್ಮ, ನೀನು ರಾಮನಾದ್ರೆ ನಾನು ಲಕ್ಷ್ಮಣ ಬರಲೇಬೇಕು. ಪರಮಾತ್ಮ ಒಬ್ಬ ಜವಾನನ ವೇಷ ಹಾಕೊಂಡ, ಲಕ್ಷ್ಮಣನೂ ಹಾಕೊಂಡ, ಕುಳುವಾಡಿ ವೇಷಧಾರಿಗಳು ಇಬ್ರು ನೇರವಾಗಿ ಹೈದರಾಬಾದ್ ದೊರೆ ಹತ್ರಕ್ಕೆ ಬಂದ್ರು. ತೂಗು ಉಯ್ಯಾಲೆಯಲ್ಲಿ ಮಲಗಿದ್ದಾನೆ ಈ ಥಾನೀಶಾ ದೊರೆ. ಪ್ರಭು, ಮಹಾರಾಜ್ ಗಾರು ಅಂದ್ರಿ ಮಲಗಿದ್ದ ಥಾನೀಶಾ ಕಣ್ಣನ್ನು ಬಿಟ್ಟು, ಕಾಣ್ ಎವರಾದಿ ಈ ರಾಮ ಅಂತಾನೆ, ಮೇಮಂಡಿ ಜವಾನುಲು. ఎవరన్నార? మేమండి జవానులు ఎవరు జవాನು? ರಾಮೀರು ಅಂತ ಎದ್ದ. ಇವರಿಬ್ಬರನ್ನು ನೋಡ್ಬಿಟ್ಟ, ಆಹಾ ಎಷ್ಟು ಲಕ್ಷಣವಾಗಿದ್ದಾರೆ. ಅಯ್ಯ, ನಾವು ದಾಸ್ ಜವಾನರು, ರಾಮದಾಸರು ಕಳಿಸಿದಕ್ಕೆ ಬಂದ್ವಿ. ಇವನ್ ನೋಡ್ದ, ರಾಮದಾಸರಿಗೆ ನಿನ್ನಂತ ಜವಾನರಿದ್ದಾರ? ಅಚ್ಚಾ ಅಚ್ಚಾ. ಅಯ್ಯ, ನಿನ್ ಹೆಸರೇನು, ನಿಮ್ ನೇಮ ಏನು? ಆಗ ರಾಮ ಹೇಳ್ತಾನೆ, ಸ್ವಾಮಿ ರಾಮೋಜಿ ಲಕ್ಷ್ಮೋಜಿ ಅಂತ ನಮ್ಮಿಬ್ಬರ ಹೆಸರು. ನಾವು ರಾಮಾನುಜ ಮತ, ನಾನು ರಾಮ, ಇವನು ನನ್ನ ಅನುಜ, ನಮ್ಮಿಬ್ಬರದು ಒಂದೇ ಮತ, ರಾಮಾನುಜ ಮತ. ಸಂಬಳ ಏನು ಕೊಡ್ತಾನೆ, ಜೀವನಕ್ಕೇನು ಕೊಡ್ತಾನೆ? ಸಮ್ಮತಿ ಲೇನಿ ಜೀತಮು ಸ್ವಾಮಿ ಪ್ರಸಾದ ಮುನಕೆ ಕುದರಿ ನಾಮು. ಪ್ರಸಾದಕ್ಕೆ ಬಿದ್ದಿದ್ದೀರಾ? ಅಚ್ಚಾ. ఎన్ని కాలముగాను మీరు వారి సన్నది కొలు చేస్తున్నారు? 2 ದಿವಸದಿಂದ ಕೆಲಸ ಮಾಡ್ತಿದ್ದೀರಾ? ಅದಕ್ಕೆ ರಾಮ ಅಂದ, తాత ముత్తాతలగాన వారి సన్నది కొలు చేస్తున్నామನ್ನ. ತಾತ ಮುತ್ತಂದ್ರ ಕಾಲದಿಂದ ಕೆಲಸ ಮಾಡ್ತಿದ್ದೀವಿ. ಇವ್ ನೋಡ್ದ, ಇವ್ರ ಹತ್ರ ಮಾತಾಡ್ತಾ ಇದ್ರೆ ಸಲೀಸಾಗೋಗುತ್ತೆ, ವ್ಯವಹಾರ ಸರೋಗಲ್ಲ. ತಕ್ಷಣ ಎದ್ದು ನಿಂತ್ಕೊಂಡು ಹೇಳಿದೆ, ಏಯ್ ಲಕ್ಷಲಾರಲು ತೆಚ್ಚೇರಾ లేక శిక్ష అనుభవించనేరా? 6 లక్షల రూపాయలు ತಂದಿದ್ದೀರಾ ಅಥವಾ ಶಿಕ್ಷ ಅನುಭವಿಸ್ರಾ? ರಾಮ ಅಂದ, ಲಕ್ಷಲಾರಲಿ ಈಯಲೇಮು, 3 ಲಕ್ಷಲೇ ಈಯಗಲಮು. 6 ಲಕ್ಷ ಇಲ್ಲ ಸ್ವಾಮಿ, ನಮ್ಮ ಹತ್ರ 3 ಲಕ್ಷ. ಲಕ್ಷ್ಯ ಅಂದ್ರೆ ದೃಷ್ಟಿ, 6ಕ್ಕೆ ನಮ್ಮ ಲಕ್ಷ್ಯ ಇಲ್ಲ. ಅರಿಷಡ್ ವರ್ಗಗಳನ್ನು ನಾವು ನೋಡೋಲ್ಲ. ಮಾನಸ ಕರ್ಮಣ ವಾಣ ತ್ರಿಕರಣ ಶುದ್ಧಿಗೆ ಮಾತ್ರ ನಮ್ಮ ಗಮನ. ಅಯ್ಯ ಅನೀಶಾದೊರೆ, ಇದಿಗೋ ನಿನ್ನ ಹಣ ಅಂತ ಹೀಗಂದ ಲಕ್ಷ್ಮೀ ರಮಣ. ಆ ಕೈ ಹೀಗಂದ್ರೆ ಆ ಕೈಯಿಂದ ದಡ 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 ರಾಮಠಕ್ಕಿ ವರಹ. ಆ ರಾಮಠಕ್ಕಿ ವರಹ ಬೀಳುತ್ತಿದ್ರೆ ಇವನಂತಾನೆ, ಬಸ್ಕರರೇ ಬಸ್ರೇ, ಅರೆ ಕೆತ್ತಾರೆ ಪೈಸಾ ಬಸ್ ರೇ, ಅರೆ ಕೆತ್ನಾ ಪೈಸಾ ಇರ್ತಾರೆ ಬಸ್ ಬಸ್ ಅಂದ್ರೆ ಈ ರಾಮದೇವರು ಹೇಳ್ತಾರೆ, ಅಯ್ಯ ನಿನ್ ದುಡ್ಡೆಲ್ಲ ಸೇರ್ತಾ ಇಲ್ವ, ರಶೀದಿ ಕೊಡಯ್ಯ. ಅವನು ನೋಡ್ದ, ಇಷ್ಟೊತ್ತಿನಲ್ಲೆಲ್ಲ ತರಲಿ ರಶೀದಿನ ನಾನು, ಸ್ವಲ್ಪ ತಾಳು. ಆ ಕಡೆ ಈ ಕಡೆ ನೋಡಿ, ತನ್ನ ಹಾಸಿಗೆ ಮೇಲೆ ಬಿಳಿ ಬಟ್ಟೆ ಹೊತ್ತಿಸಿದ್ರು, ಅದನ್ನೇ ಪರ್ನ ಹರಿದ. ಅಲ್ಲಿ ಎಂಜಲೆಲೆ ಉಗಿತಿದ್ನಲ್ಲ, ಎಲ್ಲಡಿಕೆ ಹಾಕೊಂಡು ಉಗಿತಿದ್ದ, ಪೀಕ್ ದಾನಿ ಅಂತಿತ್ತು, ಅದರಲ್ಲೇ ಮುದ್ರೆ ಉಂಗುರ ಒತ್ತಿದ್ದೆ, ಒತ್ತುಬಿಟ್ಟ. ತಗೋ. ಈ ಲಕ್ಷ್ಮಣ ಅಂತ, ಅಣ್ಣ ಮುಟ್ಬೇಡ್ವಾ, ಅಣ್ಣ ಮುಟ್ಬೇಡ್ವಾ, ಅದಿ ಅಂಜಲು. ರಾಮದೇವರಂತಾರಪ್ಪ, ಇದು ಒಬ್ಬರ ಪ್ರಾಣವನ್ನು ಕಾಪಾಡುತ್ತೆ, ಸ್ವಲ್ಪ ತಾಳು ಅಂತ ಕೈನ ತಗೊಂಡು ವಾಯುದೇವ ಅಂದನಂತೆ. ವಾಯುದೇವರು ಆ ಬಟ್ಟೆಯನ್ನ ಗಾಳಿಯಲ್ಲಿ ತೇರಿಸಿಕೊಂಡು ಹೊರಟುಬಿಟ್ಟು. ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹೋಗೋದಕ್ಕಿಂತಲೂ ಅವನು ಸ್ವಲ್ಪ ವಿವೇಕ ತೋರಿಸ್ಬಿಟ್ಟು ಹೋಗೋಣ. ಕೈ ಹೀಗಂದ. రామోజీ లక్ష్మోజీ చాలా అందంగా ఉంటున్నారు ఇక్కడ, రండి. ఈ డబ్బులు ఇచ్చి అలా వెళ్తున్నారే, ఇది రండి, మాట్లాడతారు, రండిరా రండి ಅನ್ನೋದ್ರೊಳಗಾಗ ಅವರಿಬ್ರು ಮಾಯವಾಗು. ಮಾಯವಾದ್ರೆ ಈ ತಾನೀಶಾ ಕರೆದ, ಸಿತಾರಾ ಸಿತಾರಾ ಅಂದ್ರೆ ಈತನ ಹೆಂಡತಿ ಸಿತಾರಾ ಬೇಗಂ ಓಡಿ ಬಂದಂತೆ. ಏನ್ ಸ್ವಾಮಿ ಸಿತಾರಾ, ನೀನು ಹೇಳ್ತಿದ್ದೆ ರಾಮದಾಸ ಬಹಳ ಒಳ್ಳೆಯವನು, ಅವನಿಗೇನು ಹಿಂಸೆ ಕೊಡಬೇಡಿ ಅಂತ. ಇಲ್ಲಿ ನೋಡಿ, ಈ 6 ಲಕ್ಷ ದ್ರವ್ಯ ಅವನನ್ನು ಸೆರೆಮನೆಯಲ್ಲಿಟ್ಟು ಅವನಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ರೆ, ಬಚ್ಚಿಟ್ಟಿದ್ದ ಹಣವನ್ನ ಅವನ ಸೇವಕರು ತಂದು ಕೊಟ್ರು. ಹೆಂಗಿದ್ದಾರೆ ಗೊತ್ತೇನೆ ಸಿಪಾಯಿಗಳು ಅಂತ. ಸಿಪಾಯಿಗಳು 1000 ಜನ ಇದ್ರೆ ಸಾಕು, ಊರೆಲ್ಲ ಗೆದ್ದು ಬಿಡ್ಬೋದು. ಅವರಿಬ್ಬರು ಬಂದಿದ್ರು, 2 ತಟ್ಟು ಪುಷ್ಟವಾಗಿದ್ರು. ನೋಡು ಹಣ. ಆಯಮ್ಮ ಇದೇನು ಇಷ್ಟೊತ್ತಿನಲ್ಲಿ ಯಾರು ಹಣ ತಂದಿದ್ದು ಅಂತ ಬೆಳಕನ್ನು ತಂದು ಅದನ್ನು ನೋಡ್ತಾಳೆ ಶ್ರೀ ರಾಮಠಂಕಿ ವರಹ. ಆ ರಾಮಠಂಕಿಯಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇರೋ ವಿಗ್ರಹ ಇತ್ತು. ಎಮ್ಮೇನ್ ಮಾಡಿದ್ರು, ಸಿಪಾಹಿ ಆ ಬಾಗಿಲಲ್ಲಿದ್ದವ್ರು ಓಡ್ ಬಂದ್ರು. ಕ್ಯಾ ಹುಕುಮ್ ಹೈ ಮಹಾರಾಣಿ? ಏನಪ್ಪಣೆ ಮಹಾರಾಣಿ ಜಿ? ಅಯ್ಯ
ಈಗ ಒಳಗಡೆಗೆ ಯಾರು ಬಂದಿದ್ರು? ಅವನಂದ ಒಂದ್ ನೊಣನ್ ಬಿಟ್ಟಿಲ್ಲ ನಾವು ಒಳಕ್ಕೆ. ತಾನಿಷಾ ಅಂತ ಹರಾಶ್ ಕ್ಯಾ ಬಾತ್ತೆ ಹೋ, ಏನ್ ಮಾತಾಡ್ತಾ ಇದೀಯಾ? ಈಗಿಬ್ರು ಬಂದಿರ್ಲಿಲ್ವಾ? ಸ್ವಾಮಿ ಯಾರೂ ಬರ್ಲಿಲ್ಲ. ಆಗ ಅಯ್ಯಮ್ಮ ಅಂತಾಳೆ, ಆಹಾ ಮೋಸಗಾರ ರಾಮ ನೀನು. ದೊರೆ ಕೇಳ್ದ, ಏನೇ ಮಾತಾಡ್ತಾ ಇದ್ಯಾ? ಹೌದ್ರಿ, ಅವ್ರು ಬಹಳ ಒಳ್ಳೆಯವರು, ಅವ್ರಿಗೆ ಹಿಂಸೆ ಮಾಡಬೇಡಿ ಹೊಡಿಬೇಡಿ ಅಂತ ಹೇಳಿದ್ನಲ್ಲ ನಾನು. ನನಗೆ ದರ್ಶನ ಇಲ್ಲ, ಅವನನ್ನು ಹೊಡೀರಿ, ಅವನಿಗೆ ಹಿಂಸೆ ಮಾಡಿ ಅಂತ ಆಜ್ಞೆ ಕೊಟ್ರಲ್ಲ, ನಿಮಗ್ ದರ್ಶನ ಕೊಟ್ಟಿದ್ದಾನಲ್ರಿ. ಆ ತಾನಿಷಾಗೆ ಜ್ಞಾನ ಬಂದಿತ್ತಲ್ಲ. ಸೀತಾರ కొంతసేపటికి ముందు పైకంబులని చెల్లించి రషీదీయవయ్యా అని నాతో సంభాషించిన వాడు ఈ జగదాది దేవుడకు శ్రీ రామచంద్రుడా. ఎరుగకపోతేనే అలభ్యలభ్యమైన రామ లక్ష్మణులు నా ఇంటికి వచ్చితే వారిని సత్కరించక, వారెవరని తెలియక, వారితోనే మాట్లాడక వెర్రితనంబుల ఈ ద్రవ్యమే సకలమని తలంచి వారిని దూరం పెట్టి తినే. ಏನು ಮಾಡ್ಲೇ, ನಾನೇನು ಮಾಡ್ಲೆ? ಆಗ ಅಮ್ಮ ಹೇಳ್ತಾಳೆ, ನಾನೊಂದು ಮಾತು ಹೇಳೇನ್ರಿ. ಏನು? ಯಾರಿಗಾಗಿ ರಾಮ ಸೇವಕನಾಗಿ ಬಂದೋ, ದಾಸನಾಗಿ ಬಂದೋ, ನೀವು ಹೋಗಿ ಅವನ ಕಾಲು ಹಿಡ್ಕೊಂಬಿಡಿ, ಅಲ್ಲೇ ಸಿಕ್ಬಿಡ್ತಾರ ರಾಮ. ಅದು ನಿಜವೇ. ಸಿಪಾಹಿ ಕುದುರೆ ಸಿದ್ಧ ಮಾಡಿ. ಇಲ್ಲಿ ಸೆರೆಮನೆಯಲ್ಲಿದ್ದ ರಾಮದಾಸರು ತೀರ್ಮಾನ ಮಾಡಿದ್ರಂತೆ, ನೀನಿಲ್ಲ ರಾಮ, ನೀನಿದ್ದಿದ್ದರೆ ಇಷ್ಟು ವರ್ಷ ಬೇಕಪ್ಪ ನನ್ನ ಕರ್ಕೊಂಡೋಗೋದಕ್ಕೆ. పలుకవే రామ, ఏమి నేరమును చేసి తిననుకొని నేరములెంచకు రామా. ರಾಮ, ನನ್ನನ್ನ ದೂರನೇ ಮಾಡಿಬಿಟ್ಟನಪ್ಪ. ಕಾರುಣ್ಯಾಕ್ಷ ಭಕ್ತ ಬರದ ನೀನು ಕನ್ನದಿ ಕಾನುಕ ರಾಮ. ಹೇ ರಾಮ್, ನಾನಿನ್ನಿರೋದಿಲ್ಲ ಕಣಪ್ಪ, ನಾನಿನ್ನು ಬದುಕಿರೋಲ್ಲ. ನಾಳೆ ಬೆಳಗಾದ ಮೇಲೆ ಎಲ್ರು ಬಂದು ನನ್ನನ್ನು ಕಳ್ಳ 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 ಅಂದ್ರೆ ನನಗ್ ಬೇಡ ಈ ಸೆರೆಮನೆ ವಾಸ. ನಾಳೆ ಮಹಾರಾಜ ಬಿಟ್ಬಿಡ್ಬೋದು, ವಯಸ್ಸಾಗಿದೆ ಹಾಳಾಗೋಗ್ಲಿ ಅಂತ. ಆಗ ಈ ಮುಖ ಹೊತ್ತು ನಿನ್ನ ಭಕ್ತ ಎಂದು ಹೇಳಿ ಎಲ್ಲರ ಎದುರಿನಲ್ಲಿ ಕಳ್ಳ ಅನ್ನಿಸಿಕೊಳ್ಳುವುದಕ್ಕಿಂತಲೂ ನಾನು ನನ್ನ ಜೀವನವನ್ನು ಇಲ್ಲೇ ಕೊನೆ ಮಾಡಿಬಿಡ್ತೇನೆ. ಅನ್ನ ಕೊಟ್ಟಿದ್ರು ಯಾವುದೋ ಹಬ್ಬಕ್ಕೆ, ಅದನ್ನ ಕಲ್ಲೆಲ್ಲ ಕರೀತಾರಂತೆ. ಮೋಸವಾಯಿತಲ್ಲೋ ರಾಮ, ನೀನಿದ್ದೀಯಾ 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 ಅನ್ಕೊಂಡೆ ಕಾಲ ಕಳೆದು ಬಿಟ್ಟೆ. ನೀನಿಲ್ಲ ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ. ನೀನಿದ್ದರೆ ಎಷ್ಟು ಕಾಲ ಬೇಕೇ ಇವನು ಕಳ್ಳನಲ್ಲ ಎಂದು ಹೇಳಿ ನನ್ನನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಕಾಲವೆಲ್ಲ ವ್ಯರ್ಥವಾಯಿತು, ವ್ಯರ್ಥವಾಯಿತಲ್ಲ, ಕಾಲವೆಲ್ಲ ವ್ಯರ್ಥವಾಯಿತಲ್ಲ. ಶ್ರೀರಾಮ್ 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 ಅಂತ ಅನ್ನವನ್ನು ಅರೆದು ನೀರು ಕುಡಿಯಲು ಕೊಟ್ಟಿದ್ದ ಒಂದು ಮಡಿಕೆ, ಮಣ್ಣಿನ ಮಡಿಕೆಯ ಕುಡಿಕೆ, ಆ ಕುಡಿಕೆಗೆ ಅರೆದ ಅನ್ನವನ್ನೆಲ್ಲ ಬಳೆದು ಆ ನೀರಿನಲ್ಲಿ ಚೆನ್ನಾಗಿ ಕಲಿಸಿದ್ದಾರೆ. ಅದು ವಿಷವಾಗಿ ಹೋಗ್ಬಿಟ್ಟಿದೆ. ಅನ್ನವನ್ನು ಅರೆದರೆ ವಿಷವಾಗುತ್ತೆ. ಅನ್ನವನ್ನು ಅರೆದು 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 ವಿಷ ಮಾಡಿದ್ರು. ವಿಷ ಮಾಡಿ ಕುಡಿಬೇಕು ಅಂತ ಶ್ರೀರಾಮ್ 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 ಅಂತಿದ್ದಾನೆ. ಅಷ್ಟೊಳಗಾಗಿ ವಾಯುದೇವನಿಂದ ತೇಲ್ಕೊಂಡ್ಬಂದಿತ್ತಲ್ಲ ಆ ರಶೀದಿ, ಈ ರಶೀದಿ ತೇಲ್ತಾ ಬಂತು. ಇನ್ನೇನು ಕುಡಿಕೆಯಲ್ಲಿ ಪಾನ ಮಾಡಬೇಕು ಅನ್ನೋದೊಳಗಾಗಿ ಈ ತೇಲಿದ ರಶೀದಿ ನೇರವಾಗಿ ಬಂದು ಅದರ ಮೇಲೆ ಕೂತ್ಕೊಂಡ್ರೆ ಈ ರಾಮದಾಸರು ನೋಡ್ತಾರೆ, ಇದೇನಿದು ಬೆಳಕಿನಲ್ಲಿ ರಾಜಮುದ್ರ ಕಾಣ್ತಾ ಇದೆಯಲ್ಲ, ಈ ರಾಜಮುದ್ರ ಬಟ್ಟೆ ಇಲ್ಲಿಗೆ ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ನೋಡ್ತಾ ಇರೋದ್ರೊಳಗಾಗಿ ಕುದುರೆಯನೇರಿ ಬಂದಂತಹ ತಾನೀಷಾ ದೊರೆ ಗೋಲ್ಕಂಡೆಯ ಸೆರೆಮನೆಗೆ ಬಂದುಬಿಟ್ಟ. ಸೆರೆಮನೆಗೆ ಬಂದಿದ್ದ, ತೆಗೆರಿ ಬಾಗಲನ್ನ. ಆ ಕಷ್ಟಪಟ್ಟು ಸಿಪಾಯಿಗಳೆಲ್ಲ ಬಂಡೆ ಕಲ್ಲನ್ನು ಕೊರ ಕೊರ ಕೊರನ ತೆಗೆದರು. ಬೆಳಕನ್ನು ನೋಡಲಾರದೆ ರಾಮದಾಸರ ಕಣ್ಣನ್ನು ಮುಚ್ಚಿಕೊಂಡ್ರು. 12 ವರ್ಷ ನೋಡಿ ಸೆರೆಮನೆ. ಯಾರ್ಯಾರು ದೈವ ಭಕ್ತರು ಅವರಿಗೆಲ್ಲ ಇಷ್ಟೊಂದು ಕಷ್ಟಗಳು. ಆ 12 ವರ್ಷದ ಸೆರೆಮನೆಯಲ್ಲಿದ್ದವರು ಯಾರು ಯಾರು ಅಂತಿದ್ರೆ ಓಡಿ ಬಂದಿದ್ದ ತಾನೀಷಾ ಕಾಲಿಡ್ಕೊಂಬಿಟ್ಟ. ರಾಮ ದರ್ಶನ ಕರಾವೋ, ಮುಜೆ ರಾಮ ದರ್ಶನ ಕರಾವೋ,
ಅಯ್ಯ ನನಗೆ ರಾಮ್ ದರ್ಶನ ಮಾಡಿಸು. ಈ ರಾಮದಾಸರು ಅಂತಾರೆ ನಾನೇ ರಾಮನ್ ಕಾಣದೆ ಯಮ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ನಿನ್ಗೆಲ್ಲಿ ರಾಮ್ ದರ್ಶನ ಮಾಡಿಸ್ಲಯ್ಯ? ಸುಳ್ಳು ಹೇಳ್ತೀಯ? ರಾಮ ನಿನ್ನ ಮನೆ ದಾಸನಂತೆ, ಲಕ್ಷ್ಮಣನು ಸೇವಕನಂತೆ, ಅವರಿಬ್ರು ಬಂದು ನಿನ್ ದುಡ್ಡು ಕೊಟ್ಬಿಟ್ರಪ್ಪ, ನೀನೀಗ ಋಣಮುಕ್ತ, ನನ್ನನ್ನು ಕ್ಷಮಿಸು, ರಾಮನ್ ತೋರ್ಸು. ಈ ರಾಮದಾಸರು ಅಂದ್ರು ಏನಂದೆ? ರಾಮ ನಿನ್ ಮನೆಗ್ ಬಂದಿದ್ನ? ನಿನ್ ಮನೆಗ್ ಬಂದಿದ್ನ? ನೀನ್ ರಾಮನ್ ನೋಡಿದ್ಯಾ? ಹ್ಞೂ ನೋಡಿದೆ. ಆಹಾ, ನೀನೇ ಪುಣ್ಯಾತ್ಮ ಅಂತ ಈತ ಅವನ್ ಕಾಲ್ ಹಿಡ್ಕೊಂಡ. ಅವನ್ ನೋಡ್ದ, ಏ ಕ್ಯಾ ಬಾತ್ ಹೈ ಜಿ, ಹಮೇ ರಾಮ್ ದರ್ಶನ ಕರಾವ್ ಅಂತ ಅವನ್ ಕಾಲ್ ಹಿಡ್ಕೊಂಡ. ಆಗ ಕಬೀರ್ ದಾಸರು ಥಟ್ಟನೆ ಪ್ರತ್ಯಕ್ಷನಾದ. ತಾರಪ್ಪ, ನೀವಿಬ್ರು ಅಣ್ಣ ತಮ್ಮಂದ್ರ ಕಣಯ್ಯ. ರಾಮದಾಸ, ನೀನು ದಾರಿಯಲ್ಲಿ ಬರುವಾಗ ಗಂಡು ಹೆಣ್ಣು ಗಿಣಿಗಳ ಆಟವಾಡುತ್ತಿದ್ರೆ ಅದರಲ್ಲಿ ಗಂಡು ಗಿಣಿಯನ್ನು ಹಿಡಿದು ತಂದು ಸೆರಮನೆಯಲ್ಲಿ ಬಹುಕಾಲ ನೀನು ಪಂಜರದಲ್ಲಿಟ್ಟಿದ್ದೆ. ಆ ಹೆಣ್ಣು ಗಿಣಿ ಒದ್ದಾಡಿ ಒದ್ದಾಡಿ ವಿರಹ ವೇದನೆಯಿಂದ ಪ್ರಾಣ ಬಿಟ್ಟು, ಗಂಡು ಗಿಣಿಯೂ ಸಹ ಪಂಜರದಲ್ಲಿ ಬಹುಕಾಲ ಇದಿಲ್ಲದೆ ಪ್ರಾಣ ಬಿಟ್ಟು ಬಿಡ್ತು. ಆ ದೋಷಕ್ಕಾಗಿ ನಿನಗೆ ಈ 12 ವರ್ಷ ಸೆರಮನೆಯ ವಾಸ. ತಾನೀಶಾ, ನೀನು ಪ್ರತಿ ದಿವಸ ಕೊಡಗಟ್ಟಲೆ ಜಲವನ್ನು ತಂದು ಶಿವಲಿಂಗದ ಮೇಲೆ ಹಾಕಿ ಶಿವದೇವರಿಗೆ ನೀನು ಅರ್ಚನೆಯನ್ನು ಮಾಡಿ ನಮಸ್ಕಾರ ಮಾಡುತ್ತಿದ್ದೆಯಪ್ಪ. ಇನ್ನೇನು ಶಿವ ಪ್ರತ್ಯಕ್ಷವಾಗಬೇಕು, ನಿನ್ನ ಕೋಪ ಬಂದುಬಿಡುತ್ತೆ. ಮುಂಗೋಪಿತನದಲ್ಲಿ ಕೊಡವನ್ನೇ ಲಿಂಗದ ಮೇಲೆ ನೀನು ಹಾಕಿದ್ರಿಂದ ಆ ಜನ್ಮ ಕಳೆಯಿತು. ಈ ಜನ್ಮದಲ್ಲಿ ನೀನು ರಾಜನಾದೆ. ಈಗ ಈ ಹಣವನ್ನು ಹಿಂತಿರುಗಿಸಿಕೊಟ್ಟು ರಾಮದಾಸರ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸು ಎಂದರೆ 6 ಲಕ್ಷವನ್ನು ಕೊಟ್ಟು ಬಿಟ್ಟ. ಆ 6 ಲಕ್ಷ ದ್ರವ್ಯವನ್ನು ತೆಗೆದುಕೊಂಡಿದ್ದೆ. ಮಹಾನುಭಾವರಾದ ರಾಮದಾಸರು ಗಾಡಿಯಲ್ಲಿ ತುಂಬಿಕೊಂಡು ನೇರವಾಗಿ ಭದ್ರಾಚಲಕ್ಕೆ ಬರ್ತಿದ್ದಾರೆ. ಒಂದು 4 ಜನ ಕಳ್ಳರು ನುಗ್ಗಿಬಿಟ್ರು. ಈ ದುಡ್ಡೆಲ್ಲ ಹೊಡ್ಕೊಂಡ್ಬಿಡ್ಬೇಕು ಅಂತ ಬಂದ್ರು. ಈ ಕೂತಿದ್ದ ರಾಮದಾಸರು ರಾಮ್ 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 ಅಂತ ಕಣ್ಣು ಮುಚ್ಚಿಕೊಂಡ್ರು. ಕಣ್ಣು ಮುಚ್ಚಿಕೊಂಡ್ರೆ ಮಹಾನುಭಾವರಾದ ರಾಮ ಲಕ್ಷ್ಮಣರಿಬ್ಬರೂ ಸಹ ಬಾಣ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದೆ. ಆ 6 ಲಕ್ಷ ದ್ರವ್ಯವನ್ನು ಕಾಪಾಡಿ ತೆಗೆದುಕೊಂಡು ಬಂದು ಭದ್ರಾಚಲದಲ್ಲಿ ಅದನ್ನು ಸೇರಿಸಿದರಂತೆ. ಆ 12 ವರ್ಷ ಸೆರೆಮನೆಯಲ್ಲಿದ್ದ ರಾಮದಾಸರು ತಮ್ಮ ಹೆಂಡತಿಯೊಡನೆ ಭೇಟಿಯಾಗಿ ತಮ್ಮ ಮಗನಾಗಿರ್ತಕ್ಕಂಥ ಕೋದಂಡರಾಮನನ್ನು ಕರೆದುಕೊಂಡು ಇಡೀ ಭರತಖಂಡದಲ್ಲೆಲ್ಲ ಸುತ್ತಾಡಿ ಆ ರಾಮದೇವರ ನಾಮಾವಳಿಯನ್ನ ಜಗತ್ತಿನಲ್ಲೆಲ್ಲ ಬಿತ್ತರಿಸಿದರು. ಈಗಲೂ ರಾಮಠಂಕಿ ವರಹ ಬಹುಜನ ಶ್ರೀಮಂತರ ಮನೆಯಲ್ಲಿ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಿದೆ. ರಾಮದಾಸರಿದ್ದ ಸೆರಮನೆ ಈಗಲೂ ಕೂಡ ಲೋಕ ಪ್ರಖ್ಯಾತವಾಗಿದೆ. ಆ ರಾಮದಾಸರ ಚರಿತ್ರೆ ಅಮರವಾಗಿ ಅವರು ಲೋಕದ ಜನಗಳಿಗೋಸ್ಕರವಾಗಿ ಮಂಗಳಕರವಾಗಿ ಬರೆದಿರತಕ್ಕಂಥ ದೇವರ ನಾಮವು